ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿದುಷ್ಟಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಯಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೇಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋಮಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಪ್ರಥಮ ಸ್ಕಂದದ ಶ್ರವಣವನ್ನು ನೀವೆಲ್ಲ ಮಾಡಿದ್ದೀರಿ. ಪ್ರಥಮ ಸ್ಕಂದದ ಕೊನೆಯ ಭಾಗದಲ್ಲಿ ಪ್ರಯೋಪವೇಶ ಕುಳಿತಿರುವ ಪರೀಕ್ಷಿತ್ ರಾಜ ಇರುವ ಸ್ಥಳಕ್ಕೆ ಶುಕಾಚಾರ್ಯರು ಬಂದಿದ್ದಾರೆ ಅಂತ ವಿವರಣೆ ಇದೆ. ಶುಕಾಚಾರ್ಯರಿಗೆ ಸ್ವಾಗತ ಸತ್ಕಾರ ಎಲ್ಲ ಆಯಿತು. ಅದಾದ ಮೇಲೆ ಪರೀಕ್ಷಿತ್ ರಾಜರು ತಾನು ಅಥವಾ ಈ ಭೂಮಿಯಲ್ಲಿ ಮಾನವ ಜನ್ಮವನ್ನು ಪಡೆದವರು ಹೇಗೆ ಜೀವನ ಮಾಡಬೇಕು ಅಂತ ಅರ್ಥ ಮಾಡಿಸಿ ಅಂತ ಶುಕಾಚಾರ್ಯರನ್ನು ಕೇಳಿ ಆಯಿತಾ, ಹೇಗೆ ಜೀವನ ಮಾಡಬೇಕು ಅಂತ ಅರ್ಥ ಮಾಡಿಸಿ ಅಂತ ಶುಕಾಚಾರ್ಯನ ಕೇಳ್ಕೊಂಡಿದ್ದಾನೆ. ಹಾಗೆ ಕೇಳಿರುವ ಶುಕಾಚಾರ್ಯರ ಪರೀಕ್ಷಿತ್ ರಾಜನ ಭಾಷೆ ಈ ಪ್ರಥಮ ಸ್ಕಂದದ ಕೊನೆಯ ಭಾಗದಲ್ಲಿ ಬಂದಿದೆ. ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಸುಖಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಈ ಜೀವಾತ್ಮ ಸಾಯ್ತಾನೆ ಹುಟ್ಟುತ್ತಾನೆ, ಸಾಯ್ತಾನೆ ಹುಟ್ಟುತ್ತಾನೆ. ಇದು ನಮ್ಮ ಶಾಸ್ತ್ರಗಳು ಎಲ್ಲ ಕಡೆ ಹೇಳಿರುವ ಮಾತಿದು. ಜಾತಸ್ಸಿಗೆ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಗೀತೆಯಲ್ಲಿ ಆ ಥರ ಭಾಷೆ, ಇಲ್ಲಿ ಈ ಥರ ಭಾಷೆ ಅಷ್ಟೆ. ಒಂಚೂರು ಶಬ್ದ ವಿನ್ಯಾಸದಲ್ಲಿ ವ್ಯತ್ಯಾಸ ಇದೆ, ಅರ್ಥ ಅದೇನೆ. ಮ್ರಿಯಮಾಣಸ್ಯ ಸರ್ವದಾ, ಯಾವಾಗಲೂ ಸಾಯ್ತಾ ಇರ್ತಾನೆ ಅಂತ. ಸಾಯ್ತಾ ಇರ್ತಾನೆ ಅನ್ನೋ ಶಬ್ದ ಹೇಳಿದ ಮೇಲೆ ಹುಡ್ತಾ ಇರ್ತಾನೆ ಅಂತಲೂ ಅರ್ಥ ಇದ್ದೇ ಇದೆ. ಸಾಯ್ತಾನೆ ಹುಡ್ತಾನೆ, ಸಾಯ್ತಾನೆ ಹುಡ್ತಾನೆ. ಅಥವಾ ಈ ಕಡೆಯಿಂದ ಹೇಳ್ಬೋದು ಬೇಕಾರೆ, ಹುಡ್ತಾನೆ ಸಾಯ್ತಾನೆ, ಹುಡ್ತಾನೆ ಸಾಯ್ತಾನೆ ಹೇಗೂ ಹೇಳ್ಬೋದು. ಪರೀಕ್ಷಿತ್ ರಾಜರ ಭಾಷೆ ಅಂತ ಇಲ್ಲಿ ಬಂದಿರೋದು ಮ್ರಿಯಮಾಣಸ್ಯ ಸರ್ವದ, ಯಾವಾಗಲೂ ಸಾಯುವ ಈ ಜೀವಾತ್ಮ ಅಂತ. ಈ ಸಾಯೋ ಶಬ್ದ ಅದನ್ನು ಕನ್ನಡ ಭಾಷೆ ಇಡಿಎಂ ಮಾಡಿಕೊಂಡ್ರೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂತ ಅರ್ಥ. ತುಂಬ ಕಷ್ಟಪಡ್ತಾ ಇರೋರು ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರಲ್ವಾ, ತುಂಬ ಕಷ್ಟಪಡ್ತಾ ಇರೋದು. ಕನ್ನಡ ಭಾಷೆಯಲ್ಲಿ ಸಾವು ಅಂತ ಒಂದು ಇಡಿಎಂ, ಅದು ತುಂಬ ಕಷ್ಟಪಡ್ತಾ ಇರ್ತಾರೆ ಅಂತ ಅರ್ಥ.
ಆ ಅರ್ಥವನ್ನು ಇಲ್ಲಿಗೆ ಸೇರಿಸ್ಕೊಂಡು ಬಿಡಬೇಕು. ಮ್ರಿಯಮಾಣಸ್ಯ ಸರ್ವದಾ ಅಂತ. ಯಾವಾಗಲೂ ಸಾಯ್ತಾ ಇರ್ತಾನೆ ಜೀವಾತ್ಮ ಅಂದರೆ ಕಷ್ಟಪಡ್ತಾ ಇರ್ತಾನೆ. ಎಲ್ಲ ಜನ್ಮದಲ್ಲೂ ಯಾವಾಗಲೂ ಕಷ್ಟಪಡ್ತಾ ಇರ್ತಾನೆ. ಅರ್ಥ ಸೇರಿಸ್ಕೋಬೇಕು. ಅದಕ್ಕೆ ಅನುಗುಣವಾಗಿದೆ ಶಬ್ದ ಅದು, ಮ್ರಿಯಮಾಣಸ್ಯ ಸರ್ವದಾ ಅಂತ. ಜಗತ್ತಿನಲ್ಲಿ ಎಲ್ಲ ಜೀವಾತ್ಮರಿಗೆ ಈ ಸ್ಥಿತಿ ಇದೆ ಅಂತ ಪರೀಕ್ಷಿತ್ ರಾಜರು ಹೇಳಿದ್ದಾರೆ. ಅವ್ರ ಮಾತು ನಮಗೆ ಹೌದು ಅನಿಸ್ಬೇಕಲ್ಲ. ನಮಗೆ ಹೌದು ಅನಿಸ್ಬೇಕಾದ್ರೆ ನಾವೊಂದಿಷ್ಟು ಜಗತ್ತಿನ ನೋಡಬೇಕು. ಎಲ್ಲ ಕಡೆ ಬೇರೆ ಬೇರೆ ದೇಶಗಳು, ನಮ್ಮ ದೇಶ, ನಮ್ಮೂರು, ನಮ್ಮನೆ ಎಲ್ಲ ನೋಡಬೇಕು. ಜನ ಹೀಗೆ ಕಷ್ಟಪಡ್ತಾ ಇದ್ದಾರೋ ಇಲ್ವೋ, ನಮ್ಮ ಲೋಕ ನೋಡಿ ನಮ್ಮ ಗಮನಕ್ಕೆ ಬರಬೇಕು. ಒಂದಷ್ಟು ಜಗತ್ತಿನ ಚರಿತ್ರೆ ಓದಬೇಕು. ಆ ಚರಿತ್ರೆಯ ಅಧ್ಯಯನದಿಂದ ಎಲ್ಲ ಕಾಲದಲ್ಲೂ ಕೂಡ ಈ ಮನುಷ್ಯ ವರ್ಗ ನಾನಾ ಕಷ್ಟಗಳಿಗೆ ಒಳಗಾಗಿದೆ ಅಂತ ಚರಿತ್ರೆ ಅಧ್ಯಯನದಿಂದ ಗೊತ್ತಾಗುತ್ತೆ. ನಾವೇ ಸ್ವಲ್ಪ ಆ ಕಡೆ ಈ ಕಡೆ ಸಂಚಾರ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಮನುಷ್ಯ ವರ್ಗ ಸುಮ್ಮನೆ ಕಷ್ಟಪಡ್ತಾ ಬಂದಿದೆ ಅಂತ. ಅದೆಲ್ಲ ಅಧ್ಯಯನ ಅವಲೋಕನದ ಒಟ್ಟಭಿಪ್ರಾಯ ಈ ಜಗತ್ತಲ್ಲಿ ಮನುಷ್ಯ ಕಷ್ಟಪಡ್ತಾ ಇರ್ತಾನೆ ಅಂತ. ಕಷ್ಟಪಡ್ತಾ ಇರ್ತಾನೆ ಅನ್ನೋದನ್ನು ಭಾಷೆಯಲ್ಲಿ ಮ್ರಿಯಮಾಣಸ್ಯ ಸಾಯ್ತಾ ಇರೋ ಮನುಷ್ಯ ಅಂತ. ಭಾಗವತ ಪರೀಕ್ಷಿತ್ ರಾಜರ ಭಾಷೆಯದು. ಅಂಥ ಮನುಷ್ಯ, ಕಷ್ಟಕ್ಕೆ ಒಳಗಾಗಿರೋ ಮನುಷ್ಯ, ಅವನು ಏನು ಮಾಡಿದರೆ ಈ ಸ್ಥಿತಿಯಿಂದ ಬಿಡುಗಡೆಯನ್ನು ಪಡಿತಾನೆ ಅಂತ ತಿಳಿದುಕೊಳ್ಳೋ ಕುತೂಹಲ ಪರೀಕ್ಷಿತ್ ರಾಜರಿಗೆ ಗೊತ್ತಿದೆ. ಪರೀಕ್ಷಿತ್ ರಾಜರಿಗೆ ಅವರೇನು ಪ್ರೈಮರಿ ಸ್ಕೂಲ್ ಅಲ್ಲ, ಅವರು ಪರೀಕ್ಷಿತ್ ರಾಜರು ತುಂಬ ಮೇಲ್ಮಟ್ಟದ ಜ್ಞಾನಿಯವರು. ಪರೀಕ್ಷಿತ್ ರಾಜ ಅಂದರೆ ಒಳ್ಳೆಯ ಚಿಂತಕ. ಏನು ಮಾಡಬೇಕು ಅಂತ ಗೊತ್ತಿದೆ. ಏನು ಗೊತ್ತಿದೆಯೋ ಅದನ್ನು ನಮಗೆ ಜಾರಿಗೆ ತರಲಿಕ್ಕೆ ಆಗೋದಿಲ್ಲ. ಎಲ್ಲ ಮನುಷ್ಯಕುಲದ ಪರಿಸ್ಥಿತಿ ಇದು. ಗೊತ್ತಿದೆ ಏನು ಮಾಡಬೇಕು ಅಂತ, ಅದರಂತೆ ನಡ್ಕೊಳ್ಳಿಕ್ಕಾಗೋದಿಲ್ಲ. ತುಂಬ ಸರಳವಾದ ಉದಾಹರಣೆ ಅಂದರೆ ಸುಳ್ಳು ಹೇಳಬಾರ್ದು. ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಎಲ್ಲರಿಗೂ ಗೊತ್ತು ಸುಳ್ಳು ಹೇಳಬಾರ್ದು ಅಂತ. ಆದರೆ ಸುಳ್ಳು ಹೇಳದೆ ಇರಲಿಕ್ಕಾಗೋದಿಲ್ಲ. ಜಗತ್ತೇ ಹೀಗೆ, ಅವರು ಇವರು ಅಂತಲ್ಲ, ಜಗತ್ತೇ ಹೀಗೆ. ಗೊತ್ತಿದ್ರೂ ಅದಂತೆ ನಡ್ಕೊಳ್ಳಿಕ್ಕಾಗೋದಿಲ್ಲ. ಇಂಥ ಜಗತ್ತಿದು. ಪರೀಕ್ಷಿತ್ ರಾಜರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಅವರೊಬ್ಬರೇನೋ ಸರಿಯಾಗಿ ನಡ್ಕೊಳ್ಳಿಕ್ಕಾಗ್ಬೋದು, ಆದರೂ ಎಲ್ಲೋ ತಪ್ಪಾಗಿಬಿಡುತ್ತೆ. ಪರೀಕ್ಷಿತ್ ರಾಜರು ಬೇಟೆಗೆ ಹೋಗಿದ್ದವರು ಮುನಿಯ ಕೊರಳಿಗೆ ಸರ್ಪದ ಶವವನ್ನು ಹಾಕಿಬಿಟ್ರು. ನೋಡಿ, ಆ ಹೊತ್ತಿನಲ್ಲಿ ಎಲ್ಲೋ ಸ್ವಲ್ಪ ತಲೆ ಅಸ್ತವ್ಯಸ್ತ ಆಗಿಬಿಡ್ತು. ಪರೀಕ್ಷಿತ್ ರಾಜರು ಒಳ್ಳೆ ವಿದ್ಯಾವಂತರೇ, ಎಲ್ಲ ಗೊತ್ತಿದ್ದವ್ರೆ. ಆ ಹೊತ್ತಿನಲ್ಲಿ ಏನೋ ಸ್ವಲ್ಪ ಅಸ್ತವ್ಯಸ್ತ ಆಗಿಬಿಡ್ತು. ತಪ್ಪು ಮಾಡಿಬಿಟ್ರು ಪರೀಕ್ಷಿತ್ ರಾಜರು. ಎಲ್ಲರಿಗೂ ಹಾಗೇನೆ, ಗೊತ್ತಿದ್ದವರೆಲ್ಲ ತಪ್ಪು ಮಾಡ್ತಿರ್ತಾರೆ. ಆದ್ದರಿಂದ ಇಂಥ ಪರಿಸ್ಥಿತಿಯಿಂದ ಬಿಡುಗಡೆ ಪಡೀಲಿಕ್ಕೆ ಏನು ಮಾಡಬೇಕು ಅಂತ ಶುಕಾಚಾರ್ಯ ಹೇಳಬೇಕಂತೆ. ಶುಕಾಚಾರ್ಯ ಹೇಳೋದೊಂದು ವೈಶಿಷ್ಟ್ಯ ಇದೆ ಅಂತ ಪರೀಕ್ಷಿತ್ ರಾಜರ ಚಿಂತನೆ ಇದೆ. ಅವ್ರು ಹೇಳೋದೊಂದು ವೈಶಿಷ್ಟ್ಯ ಇದೆ. ಯಾರೋ ನನ್ನಂಥವ್ರು ಸ್ಕೂಲ್ ಟೀಚರು ನೀತಿ ಪಾಠ ಹೇಳಿದರೆ ಅದಷ್ಟು ಇಂಪ್ರೆಸ್ ಆಗೋದಿಲ್ಲ. ಅಯ್ಯೋ ಏನೋ ಹೇಳಿದರು ಅಂತ ಅಲ್ವಾ. ಒಳ್ಳೆ ತಪಸ್ವಿಗಳು ಹೇಳಿದರೆ, ಒಳ್ಳೆ ಸಾಧಕರು ಹೇಳಿದರೆ ಮನಸ್ಸಿಗೆ ಮುಟ್ಟುತ್ತೆ.
ಶುಕಾಚಾರ್ಯರು ಅಂಥ ತಪಸ್ವಿಗಳು, ಸಾಧಕರು. ಅಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೊಂದು ಉತ್ತರವನ್ನು ಶುಕಾಚಾರ್ಯ ಹೇಳಿದರೆ ಮನಸ್ಸಿಗೆ ಮುಟ್ಟುತ್ತೆ. ಯಾರೋ ಸಾಮಾನ್ಯರು ಹೇಳಿದರೆ ಮನಸ್ಸಿಗೆ ಅವ್ರು ಏನೋ ಕೇಳ್ತಾರೆ ನೋಡಿ. ಅಲ್ಲಿ ಮುಂಚೂರು ಶೇಷಾದ್ರಿಯವರು ಒಂಚೂರು ಅಲ್ಲೇ ಇರಿ, ಒಂದು ನಿಮಿಷ ಮಾತಾಡಿಸಿ ಶೇಷ ಅಲ್ಲೇ ಇರಿ. ಏನು ಮಾಡಬೇಕು ಅಂತ ಶುಕಾಚಾರ್ಯ ಹೇಳಿದರೆ ಅದು ಮನಸ್ಸಿಗೆ ಮುಟ್ಟುತ್ತೆ. ದೊಡ್ಡವ್ರು ಹೇಳೋದು ತೆಗ್ದ ನಾಬನ್ನು ಬೇರೆ ದಿಕ್ಕು ಹಾಕಿಲ್ಲ, ಮೈಕ್ರೋಫೋನ್ನ ಬೇರೆ ದಿಕ್ಕು ಹಾಕಿ ಕಿತ್ಬಿಟ್ಟು ಪಕ್ಕದಕ್ಕೆ. ಶುಕಾಚಾರ್ಯರು ಮಹಾಜ್ಞಾನಿಗಳು, ಮಹಾತಪಸ್ವಿಗಳು. ಅವರು ಈ ಪ್ರಶ್ನೆಗೆ ಉತ್ತರ ಹೇಳಿದರೆ ಕೇಳಿದವ್ರ ಮೇಲೆ ಒಳ್ಳೆಯ ಪರಿಣಾಮ ಬೀಳುತ್ತೆ. ಆದ್ದರಿಂದ ಶುಕಾಚಾರ್ಯ ಹೇಳಬೇಕಷ್ಟೇ, ಯಾರೋ ಪ್ರೈಮರಿ ಸ್ಕೂಲ್ ಟೀಚರ್ ಹೇಳುವಲ್ಲ, ಶುಕಾಚಾರ್ಯ ಹೇಳಬೇಕದನ್ನು. ಆ ಶುಕಾಚಾರ್ಯರು ಪ್ರಾಯೋಪವೇಶ ಕುಳಿತಿರುವ ಪರೀಕ್ಷಿತ್ ರಾಜನ ಬಳಿ ಬಂದಿದ್ದಾರೆ. ದೇವರ ಅನುಗ್ರಹ ಅಷ್ಟೇ ಹಾಗಾಗಲಿಕ್ಕೆ. ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಯಾದೃಚ್ಛಿಕ ಅಂತ ಕರೀತಾರೆ. ಯಾದೃಚ್ಛಿಕ ಅಂತ. ಪ್ರಾಯೋಪವೇಶ ಕುಳಿತುಕೊಂಡ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಬರ್ತಾರೆ, ಅವರಿಂದ ಪ್ರವಚನ ಕೇಳ್ತೀನಿ ಅಂತ ನಿರೀಕ್ಷೆ ಇರಲಿಲ್ಲ. ಅದು ಆಯ್ತಷ್ಟೇ. ಅವ್ರು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ್ರು, ಇವರು ಬಂದರು. ತುಂಬ ದೊಡ್ಡ ಜ್ಞಾನಿಗಳು ಬಂದರು. ಪ್ರಾಯೋಪವೇಶ ಅಂದರೆ ಆಮರಣ ಉಪವಾಸ ಅಂತ. ಆಮರಣ ಉಪವಾಸ ಪ್ರಾಯೋಪವೇಶ ಅಂದರೆ. ಹಾಗೆ ಆಮರಣ ಉಪವಾಸಕ್ಕೆ ಕುಳಿತಿರುವ ಪರೀಕ್ಷಿತ್ ರಾಜರಿಗೆ ಅಷ್ಟು ಅವಧಿ ಈ ಭಾಗವತವನ್ನು ಶುಕಾಚಾರ್ಯ ಹೇಳಿದರೆ ಎಂಥ ದೊಡ್ಡ ಪರಿಣಾಮ. ಅಂಥ ಸತ್ಪರಿಣಾಮ ಆಗುವ ಅವಕಾಶ ಯಾದೃಚ್ಛಿಕವಾಗಿ ಪರೀಕ್ಷಿತ್ ರಾಜ ಒದಗಿ ಬಂತು. ಬಂದಾಗ ಪರೀಕ್ಷಿತ್ ರಾಜರು ನನ್ನ ಸಮಸ್ಯೆಗೆ ಮತ್ತು ಲೋಕದ ಸಮಸ್ಯೆಗೆ ಉತ್ತರವನ್ನು ಪರೀಕ್ಷಿತ್ ರಾಜರು ಹೇಳಲಿ, ಶುಕಾಚಾರ್ಯ ಹೇಳಲಿ ಅಂತ ಅವನ ಅಪೇಕ್ಷೆ. ನಾವೆಲ್ಲ ತಪ್ಪು ಮಾಡೋರೆ, ತಪ್ಪು ಮಾಡಿಕೊಂಡೇ ಬದುಕು ನಡೆದಿದೆ ನಮ್ಮದು. ಅದಕ್ಕೆ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ, ದೇವ್ರ ಮುಂದೊಂದು ನಿವೇದನೆ ಮಾಡ್ಕೊಳ್ಳಿ ಅಂತ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ. ಅದಂತೂ ಸತ್ಯ ಅಲ್ವಾ? ಪ್ರತಿನಿತ್ಯ ಹಗಲು ರಾತ್ರಿ ಸಾವಿರ ಅಪರಾಧ ಮಾಡ್ತೀವಿ ನಾವು. ದೇವ್ರ ಮುಂದೆ ನಿವೇದನೆ ಮಾಡ್ಕೊಳ್ಳಿ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ. ಪರಿಹಾರ ಏನು? ಕ್ಷಮೆ ಕೇಳ್ಕೊಳ್ಳೋದಷ್ಟೇ, ಇನ್ನೇನು ಪರಿಹಾರ ಇಲ್ಲ. ಕ್ಷಮೆ ಕೇಳ್ಕೊಳ್ಳೋದಷ್ಟೇ. ತಾನೇ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಅದೇ ಎರಡನೇ ಸಾಲಲ್ವಾ? ತಾನೇ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ದೇವ್ರನ್ನ ಕೇಳ್ಕೋಬೇಕಾಗ ಕ್ಷಮಿಸು ಅಂತ. ಪರೀಕ್ಷಿತ್ ರಾಜರು ಏನೋ ಒಂದು ಅಪರಾಧ ಆಗಿಬಿಡ್ತವರಿಂದ ಮುನಿಯ ಕೊರಳಿಗೆ ಹಾವಿನ ಶವ ಹಾಕ್ಬಿಟ್ರು. ಅಪರಾಧ ಆಗೋಯ್ತು, ಶಾಪನೂ ಬಂದುಬಿಡ್ತು. ಆ ಶಾಪವನ್ನು ಅನುಭವಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರಾಯೋಪವೇಶ ಕುಳಿತುಕೊಂಡಿದ್ದಾರೆ. ಆ ಸಂದರ್ಭಕ್ಕೆ ತುಂಬ ದೊಡ್ಡ ಜ್ಞಾನಿಗಳು ಶುಕಾಚಾರ್ಯರು, ವೇದವ್ಯಾಸದೇವರ ಮಗ, ಅವರು ಬಂದಿದ್ದಾರೆ. ನೋಡಿ, ಕಷ್ಟಗಳ ಮಧ್ಯೆ ಅಪರಾಧ ಮಾಡಿದಾಗಲೂ ಏನೋ ಒಂದು ಭಾಗ್ಯ ಒದಗಿ ಬಂದ್ಬಿಡುತ್ತೆ. ಅಪರಾಧ ಮಾಡಿದ, ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಹೊರಟಿರೋ ಪರೀಕ್ಷಿತ್ ರಾಜರಿಗೆ ಇಂಥ ಒಂದು ಭಾಗ್ಯ ಒದಗಿ ಬಂತು. ಶುಕಾಚಾರ್ಯ ಸಿಕ್ಬಿಟ್ರು. ಅದಕ್ಕಿಂಥ ಅಪರಾಧಗಳು ನಮ್ಮಿಂದ ಆಗದೇ ಇರಲಿಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಇಂಥ ದೊಡ್ಡವ್ರು ಹೇಳಬೇಕು. ಅದಕ್ಕೆ ಅವ್ರನ್ನ ಕೇಳ್ಕೊಂಡಿದ್ದಾನೆ, ನೀವು ಹೇಳಿ ದಯವಿಟ್ಟು ಅಂತ ಕೇಳ್ಕೊಂಡಿದ್ದಾನೆ. ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಈ ಸಾಯ್ತಾ ಇರೋ ಮನುಷ್ಯ
ಏನು ಮಾಡಬೇಕು ಅಂತ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆ ಏನು ಮಾಡಬೇಕು ಅನ್ನೋ ಒಂದು ಮಾತಿದೆಯಲ್ಲ, ಅದರ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಯತ್ ಶ್ರೋತವ್ಯಂ ಅಥವಾ ಜಾಪ್ಯಂ ಯತ್ ಕರ್ತವ್ಯಂ ಹೃವಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಇದು ಪರೀಕ್ಷಿತ ರಾಜರ ನಿವೇದನೆ. ಏನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಇನ್ನೇನು ಕರ್ತವ್ಯ ಇದೆ, ಏನು ಸ್ಮರಣೆ ಮಾಡಬೇಕು, ಏನು ಭಜನೆ ಮಾಡಬೇಕು, 5 ಆಯ್ತು ಅಲ್ಲಿಗೆ ಅಂತ. ಶ್ರೋತವ್ಯ, ಜಾಪ್ಯ, ಕರ್ತವ್ಯ, ಸ್ಮರ್ತವ್ಯ, ಭಜನೀಯ 5 ಕೇಳಿದರು. 6ನೇದು ಇದಕ್ಕೆ ವಿರುದ್ಧವಾದ್ದೇನು ಅಂತ, ಯದ್ವಾ ವಿಪರ್ಯಯಂ ಅಂತ, ಇದಕ್ಕೆ ವಿರುದ್ಧವಾದ್ದೇನು ಅಂತ 6 ಅಂಶಗಳ ಪ್ರಶ್ನೆಯನ್ನು ಪರೀಕ್ಷಿತ ರಾಜರು ಶುಕಾಚಾರ್ಯ ಮುಂದಿಟ್ಟು ಇಷ್ಟು ವಿಷಯಗಳಿಗೆ ನನಗೆ ವಿವರಣೆ ಕೊಡಿ ಅಂತ ಕೇಳಿದರು ಪರೀಕ್ಷಿತ ರಾಜರು. ಅಲ್ಲಿಗೆ 1ನೇ ಸ್ಕಂದ ಮುಗೀತು. 2ನೇ ಸ್ಕಂದ ಆರಂಭ ಆಗುತ್ತೆ. 2ನೇ ಸ್ಕಂದ ಆರಂಭ ಆಗಬೇಕಾದ್ರೆ ಶುಕಾಚಾರ್ಯ ಮಾತಿಂದ ಆರಂಭ ಆಗುತ್ತೆ. ಶುಕಾಚಾರ್ಯರು ಎಷ್ಟು ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದಾರೆ. ಪರೀಕ್ಷಿತ ರಾಜರು ಆ ತಿಳಿದುಕೊಳ್ಬೇಕು ಅನ್ನೋ ಅಪೇಕ್ಷೆ, ಆ ಅಭಿರುಚಿ ತುಂಬ ಶ್ಲಾಘನೀಯವಾದ ಅಭಿರುಚಿ ತುಂಬ ಶ್ಲಾಘನೀಯವಾದ ಅಭಿರುಚಿ ಅಂತ ಹೇಳ್ತಾ ಶುಕಾಚಾರ್ಯ ಹೇಳಿದ್ರು ಅಂತ 1ನೇ ಶ್ಲೋಕ ಇಲ್ಲಿ ದ್ವಿತೀಯ ಸ್ಕಂದರ ಪ್ರಥಮ ಶ್ಲೋಕ ಅದೇನೆ. ಪರೀಕ್ಷಿತ ರಾಜರ ಅಭಿರುಚಿಯನ್ನು ಶ್ಲಾಘನೆ ಮಾಡಿದರು ಶುಕಾಚಾರ್ಯರು. ವರ್ಯಾನ್ ಯಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಇದು 1ನೇ ಶ್ಲೋಕ. ಇಲ್ಲೇನು ಪ್ರಶ್ನೆ ವಿವರಣೆ ಐತಲ್ಲ, ಈ ಪ್ರಶ್ನೆ ಕೇಳಿದವನ ಮನೋಧರ್ಮ ಇದೆಯಲ್ಲ, ಇದು ತುಂಬ ಶ್ಲಾಘನೀಯವಾದದ್ದು ಅಂತ ಕೇಳ್ತಾ ಇದ್ದಾನೆ. ವರ್ಯಾನ್ ಯಶತೆ ಪ್ರಶ್ನ, ನೀನೇನು ಪ್ರಶ್ನೆ ಕೇಳಿದೀಯಾ ಅದು ತುಂಬ ಶ್ಲಾಘನೀಯ ಅಂತ ಅರ್ಥ. ವರ್ಯಾನ್ ಯಶತೆ ಪ್ರಶ್ನ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಅದು ನಿನಗೆ ಮಾತ್ರ ಹಿತ ಅಲ್ಲ, ಲೋಕಕ್ಕೆಲ್ಲ ಹಿತ ಅಂತ ಹೇಳ್ತಾರೆ. ಲೋಕಹಿತಂ, ಲೋಕಕ್ಕೆಲ್ಲ ಹಿತವಾದವು ಅಂತ ನೀವು ಪ್ರಶ್ನೆ ಕೇಳಿದೀಯಾ. ಇಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಮನೋಧರ್ಮ ಇದೆಯಲ್ಲ, ಈ ಮನೋಧರ್ಮ ತತ್ವಜ್ಞಾನಿಗಳಿಗೆಲ್ಲ ಸಮ್ಮತ ಇಂಥ ಮನೋಧರ್ಮ. ತತ್ವಜ್ಞಾನಿಗಳು ಅಲ್ಲದೆ ಇರೋರು, ಸುಮ್ಮನೆ ಬಾಹ್ಯ ಜೀವನ ಮಾಡ್ಕೊಂಡಿರೋರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಬಾಹ್ಯ ಜೀವನ ಮಾಡ್ಕೊಂಡಿರೋರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆತ್ಮವಿತ್ ಸಮ್ಮತಃ ಅಂತ. ತತ್ವಜ್ಞಾನಿಗಳಿಗೆ ಸಮ್ಮತ ಇವೆಲ್ಲ. ಆತ್ಮ ಅಂದರೆ ತಾನು ಅಂತಲೂ ಅರ್ಥ, ಪರಮಾತ್ಮ ಅಂತಲೂ ಅರ್ಥ. ತನ್ನ ಬಗ್ಗೆ ಸ್ವಲ್ಪ ಅರಿವು ಮಾಡಿಕೊಂಡಿದ್ದರೆ, ಪರಮಾತ್ಮನ ಬಗ್ಗೆ ಅರಿವು ಮಾಡಿಕೊಂಡಿದ್ದರೆ ಅಂಥವ್ರು ಆತ್ಮವಿತ್ ಅಂತ. ಸಂಸ್ಕೃತ ಭಾಷೆಯಲ್ಲಿ ಆತ್ಮಜ್ಞ ಅಂತ ಒಂದು ಶಬ್ದ ಇದೆ. ತನ್ನನ್ನು ತಿಳಿದವನು ಅಂತ ಅರ್ಥ. ಆತ್ಮಜ್ಞಾನ ತನ್ನನ್ನು ತಿಳಿದವನು ಅಂತ ಅರ್ಥ. ಲೋಕದಲ್ಲಿ ಪ್ರಾಯಶಃ ಜನಗಳಿಗೆ ತಮ್ಮ ಬಗ್ಗೆ ಪರಿಜ್ಞಾನ ಇರುವುದಿಲ್ಲ ಅಂತ. ನನ್ನ ಸಾಮರ್ಥ್ಯ ಎಷ್ಟು, ನನ್ನ ಜ್ಞಾನ ಎಷ್ಟು, ನಾನು ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀನಿ, ಈ ಪರಿಜ್ಞಾನ ಇರುವುದಿಲ್ಲ. ಈ ಪರಿಜ್ಞಾನ ಇಲ್ಲದೇ ನಾನು ಸರಿಯಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಜನಗಳು ಮುಂದೆ ಹೇಳ್ಕೊತಾ ಇರ್ತಾರೆ. ಹೀಗೆಲ್ಲ ಇದೆ. ಹೌದು, ಶತಮಾನಗಳ ಹಿಂದೆ ಯಾರೋ ಒಬ್ಬ ಚಿಂತಕ, ಪಾಶ್ಚಾತ್ಯ ಚಿಂತಕ ಆಡಿದ ಮಾತು ಅಂತ ಒಂದು ಪ್ರಸಿದ್ಧಿ ಇದೆ. ಒನ್ಸ್ ಓನ್ ಇಂಟೆಲಿಜೆನ್ಸ್ and other people's wealth look larger than they are ಅಂತ. one's own intelligence looks larger ಅಂತ.
ತನಗೆ ಎಷ್ಟು ಜ್ಞಾನ ಇದೆ ಅದಕ್ಕಿಂತ ಜ್ಞಾನ ಜಾಸ್ತಿ ಇದೆ ಅಂದ್ಕೊಂಡ್ಬಿಡ್ತಾನೆ. ಮನುಷ್ಯನ ಸ್ವಭಾವ ಅದು. ಎಲ್ಲ ಕಡೆ ಹಾಗೇನೆ. ಬೇರೆಯವ್ರ ಸಂಪತ್ತು ಅದು ಜಾಸ್ತಿ ಸಂಪತ್ತು ನಂದಲ್ಲ ಅಂತ ಅನ್ಕೋತಾನೆ. ನಂದು ಕಡಿಮೆ ಸಂಪತ್ತು, ಅವ್ರು ಬೇರೆ ಜಾಸ್ತಿ ಸಂಪತ್ತು ಅಂತ. ಇದು ಮಾನವನ ಮನಸ್ಥಿತಿ. ಇದು ಎಲ್ಲ ಕಡೆ ಹಾಗೇನೆ. ಆದ್ದರಿಂದ ಆತ್ಮನ ಬಗ್ಗೆ ಸರಿಯಾದ ಜ್ಞಾನ ಇರುವುದಿಲ್ಲ ಅಂತ. ಆತ್ಮನ ಬಗ್ಗೆ ಸರಿಯಾದ ಜ್ಞಾನ ಇದ್ದರೆ ಆತ್ಮಜ್ಞ ಅಂತ ನಮ್ಮ ಸಂಸ್ಕೃತ ಭಾಷೆ ಹೇಳೋದು. ಅವನಿಗೆ ಇನ್ನೊಂದು ಶಬ್ದ ದೋಷಜ್ಞ ಅಂತ. ದೋಷಜ್ಞಾನ ಸಂಸ್ಕೃತ ಶಬ್ದಕ್ಕೆ ಸ್ಕಾಲರ್ ಅಂತ ಅರ್ಥ, ವಿದ್ವಾಂಸ ಅಂತ ಅರ್ಥ. ದೋಷಜ್ಞ ಅಂದರೆ ಅಮರಕೋಶದಲ್ಲಿ ಬಂದಿರೋ ಶಬ್ದ ಅದು. ಸ್ಕಾಲರ್ ಅಂತ ಅರ್ಥ. ಅದಕ್ಕೆ ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಅಂತ ಅಮರಕೋಶದಲ್ಲಿದೆ. ಯಾಕೆ ಅರ್ಥ ಅಂದರೆ ಮನುಷ್ಯ ತಾನು ಸನ್ಮಾರ್ಗದಲ್ಲಿ ಹೋಗಬೇಕಾದ್ರೆ, ಉನ್ನತಿಯನ್ನು ಸಾಧಿಸಬೇಕಾದ್ರೆ ತನ್ನ ದೋಷಗಳನ್ನು ತಿಳ್ಕೊಂಡಿರಬೇಕು. ತನ್ನ ದೋಷಗಳನ್ನು ತಿಳ್ಕೊಂಡಿರಬೇಕು. ತನ್ನ ದೋಷಗಳನ್ನು ತಾನು ತಿಳ್ಕೊಂಡಿದ್ದರೆ ಅದನ್ನು ಸರಿ ಮಾಡ್ಕೊಳ್ತಾ ಉನ್ನತಿಗೆ ಹೋಗ್ಲಿಕ್ಕಾಗತ್ತೆ. ತನ್ನ ದೋಷವನ್ನೇ ತಿಳ್ಕೊಳ್ತಿದ್ರೆ ಅಂತ ಅವನು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲ, ಪಂಡಿತ ವಿದ್ವಾಂಸ ಅಂತ ಮನ್ನಣೆ ಪಡಿಬೇಕಾದ್ರೆ ತನ್ನ ದೋಷಗಳನ್ನು ತಿಳ್ಕೊಂಡಿರಬೇಕು. ಅದಕ್ಕೆ ದೋಷಜ್ಞ, ದೋಷವನ್ನು ತಿಳಿದವನು ಅಂತ ಒಂದು ದೊಡ್ಡ ಶಬ್ದ ಸಂಸ್ಕೃತ ಭಾಷೆ ಇಟ್ಟಿದೆ ನೋಡಿ. ಅದೆಲ್ಲ ಸೇರಿಕೊಂಡಿಲ್ಲ ಆತ್ಮವಿತ್ ಅನ್ನೋ ಶಬ್ದ ಭಾಗವತದಲ್ಲಿ. ಆತ್ಮಜ್ಞಾನಿಗಳು ಪ್ರತಿಯೊಬ್ಬರು ತಮ್ಮನ್ನು ತಾವು ಸರಿಯಾಗಿ ತಿಳ್ಕೊಂಡಿರಬೇಕು, ಪರಮಾತ್ಮನೂ ತಿಳ್ಕೊಂಡಿರಬೇಕು. ಎರಡೂ ತರಹ ಆತ್ಮವಿತ್ತುಗಳು. ಅಂಥ ಆತ್ಮವಿತ್ತುಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ, ತಮ್ಮನ್ನು ತಿಳ್ಕೊಂಡವರಿಗೆ ಪರೀಕ್ಷಿತ್ ರಾಜ ಕೇಳಿರೋ ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಎಲ್ಲ ಭಾಳ ಮೆಚ್ಚುಗೆ ಆಗುತ್ತೆ. ಹೌದು ಹೌದು, ಈ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಅವರಿಗೆಲ್ಲ ಅನಿಸುತ್ತೆ. ಹೀಗಲ್ಲದೆ ಇರೋರಿಗೆ ಈ ವಿವರಣೆಗಳೇ ಇಷ್ಟ ಆಗೋದಿಲ್ಲ. ಇಂಗ್ಲೀಷ್ ಭಾಷೆಯ ಬೋರ್ ಶಬ್ದ ಬಳಸಬೇಕು. ಬೋರ್ ಆಗುತ್ತೆ ಇದೆಲ್ಲ. ಅಂಥ ಮನೋಧರ್ಮ ಇಲ್ಲದೇ ಇದ್ದವ್ರಿಗೆ ಇದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಬೋರ್ ಆಗುತ್ತೆ ಅಲ್ವಾ? ಆದರೆ ಯಾರು ಆತ್ಮವಿತ್ತುಗಳಿದ್ದಾರೆ ಅವ್ರಿಗೆ ಇಷ್ಟ ಆಗುತ್ತಿದ್ದು. ಇಂಥ ವ್ಯತ್ಯಾಸ ಇದೆ ನೋಡಿ. ಶುಕಾಚಾರ್ಯರು ಪರೀಕ್ಷಿತ್ ರಾಜರನ್ನು ಶ್ಲಾಘನೆ ಮಾಡ್ತಾ, ನಿನ್ನ ಪ್ರಶ್ನೆ ನೀನು ತಿಳ್ಕೊಳ್ಬೇಕು ಅನ್ನೋ ಅಭಿರುಚಿ ಆತ್ಮಜ್ಞಾನಿಗಳಿಗೆ ಸಮತವಾದದ್ದು ಇಷ್ಟು ಪ್ರಶಂಸೆ ಮಾಡಿ ಮುಂದುವರೆದು ಶ್ರೋತವ್ಯಂ, ಏನು ಕೇಳಬೇಕು ಅಂತ ಪ್ರಶ್ನೆ ಇಟ್ಟಿದ್ದಾರೆ ಪರೀಕ್ಷಿತ್ ರಾಜರು. ಅದಕ್ಕೆ ಉತ್ತರ ಹೇಳಲಿಕ್ಕೆ ಪ್ರವೃತ್ತಿ ಮಾಡ್ತಾರೆ ಶುಕಾಚಾರ್ಯರು. ಯಾರು ಆತ್ಮತತ್ವವನ್ನು ತಿಳ್ಕೊಂಡಿಲ್ಲ, ಆತ್ಮತತ್ವ ಪರಮಾತ್ಮ ಅಥವಾ ತಾನೂ ಆಗ್ಬೋದು, ಎರಡನ್ನೂ ತಿಳ್ಕೊಳ್ಬೇಕು. ಹೀಗೆ ಆತ್ಮತತ್ವವನ್ನು ಯಾರು ತಿಳ್ಕೊಂಡಿಲ್ಲ ಅವ್ರಿಗೆ ಕೇಳೋ ವಿಷಯಗಳು ಬಹಳ ಇದ್ದಾವೆ ಅಂತ. ಆತ್ಮ ತಿಳ್ಕೊಳ್ಳೋದು ಏನು ನಿಮ್ಮ ಇದು ಆತ್ಮ ಶಬ್ದಕ್ಕೆ ಎರಡು ಅರ್ಥ ಹೇಳ್ತಾರೆ. ನಾನು ತಿಳ್ಕೊಳ್ಳೋದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ವೆರಿ ಡಿಫಿಕಲ್ಟ್ ಜಾಬ್, ಹೌದು. ಅದಕ್ಕಾಗಿ ಆ ಡಿಫಿಕಲ್ಟ್ ಜಾಬನ್ನು ಮಾಡಬೇಕು, ಕಷ್ಟಪಟ್ಟು ತಿಳ್ಕೊಳ್ಬೇಕು. ಅಚೀವ್ ಮಾಡ್ಬೋದಾ? ಆಗುತ್ತೆ ಆಗತ್ತೆ ಅಂತ. ಅದಕ್ಕೆ ನೀನು ಡಿಫಿಕಲ್ಟ್ ಜಾಬ್ ಅಂತ ಹೇಳ್ದಿಲ್ಲ, ಡಿಫಿಕಲ್ಟ್ ಜಾಬ್ ಅದು. ಆ ದಾರಿಗೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಗೊತ್ತಾಗುತ್ತೆ, ಪ್ರಯತ್ನ ಮಾಡಿದರೆ ಗೊತ್ತಾಗುತ್ತೆ. ಎರಡೂ ವಿರುದ್ಧವಾದ್ದೇ. ಎರಡನ್ನೂ ತಿಳ್ಕೊಳ್ಳಿಕ್ಕೆ ಮಹಾಪ್ರಯತ್ನನೇ ಮಾಡಬೇಕು. ಅಲ್ಪ ಸ್ವಲ್ಪ ಪ್ರಯತ್ನ ಸಾಕಾಗೋದಿಲ್ಲ, ಮಹಾಪ್ರಯತ್ನವನ್ನೇ ಮಾಡಬೇಕು. ಈ ಆತ್ಮತತ್ವವನ್ನು ಯಾರು ತಿಳ್ಕೊಂಡಿಲ್ಲ ಅವ್ರಿಗೆ ಲೋಕದಲ್ಲಿ ಕೇಳೋ ವಿಷಯಗಳು ಬಹಳ ಇದ್ದಾವೆ ಅಂತ, ಸಾವಿರ ವಿಷಯಗಳಿದ್ದಾವೆ ಅಂತ ಹೇಳಿಬಿಡ್ತಾರೆ. ಶ್ರೋತವ್ಯಾನೀಗ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಕೇಳಲಿಕ್ಕೆ ಸಾವಿರ ವಿಷಯಗಳಿದ್ದಾವೆ ಅಂತ ಹೇಳಿಬಿಡ್ತಾರೆ. ಅದರಲ್ಲೂ ಬಹಿರ್ಮುಖ ಜೀವನ ಮಾಡ್ತೀವಲ್ಲ, ಭೋಗದ ಜೀವನ, ಈ ಬಹಿರ್ಮುಖ ಜೀವನ ಭೋಗದ ಜೀವನ ಮಾಡುವ
ಜನಗಳಿಗೆ ಕೇಳಲಿಕ್ಕೆ ಸಾವಿರ ಸಾವಿರ ವಿಷಯಗಳಿದ್ದಾವೆ ಅಂತ. ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕಿವಾಗ ಇದು ಸತ್ಯ ಅಂತ ಅಂದ್ಕೊಳ್ಳಿಕ್ಕೆ. ಯಾರು ಬಹಿರ್ಮುಖ ಜೀವನ ಮಾಡ್ತಾರೆ, ಭೋಗ ಜೀವನ ಮಾಡ್ತಾರೆ, ಅವರಿಗೆ ದಿವಸ ಕೇಳಲಿಕ್ಕೆ ನೂರಾರು ವಾರ್ತೆಗಳಿರ್ತವೆ. ಅವರೇನೋ ಇವರೇನೋ ಏನಾಯಿತು, ಅಲ್ಲೇನಾಯಿತು ಇಲ್ಲೇನಾಯಿತು, ಯಾರೇನು ಮಾಡಿದರು ಅಂತ ಕೇಳಲಿಕ್ಕೆ ನೂರಾರು ವಿಷಯಗಳಿದ್ದಾವೆ. ಅದೇ ಆತ್ಮಜ್ಞಾನ ಇದ್ದವರಿಗೆ ಇಲ್ಲ ಪರಮಾತ್ಮ ತಿಳ್ಕೊಳ್ಳಿಕ್ಕೋಸ್ಕರ ಸಮಯ ಎಲ್ಲ ವಿನಿಯೋಗ ಮಾಡಬೇಕು, ಈ ಕಾಡು ಹರಟೆ ಮಾಡಬಾರ್ದು ಅಂತ. ಇದು ಕಾಡು ಹರಟೆ, ಇದು ಅವರೇನೋ ಇವರೇನೋ ಮತ್ತೊಬ್ಬರೇನೋ ಅಂತ ಕಾಡು ಹರಟೆ ಇದು. ಅಂಥ ಕಾಡು ಹರಟೆ ಮಾಡಲಿಕ್ಕೆ ಸಾವಿರಾರು ವಿಷಯಗಳಿದ್ದಾವೆ. ಆತ್ಮತತ್ವದ ಪರಿಚಯ ಇದ್ದವ್ರಿಗೆ ಕಾಡು ಹರಟೆಯನ್ನು ಹೊಡಿತಾ ನಮ್ಮ ಸಮಯ ಹಾಳು ಮಾಡ್ಕೋಬಾರ್ದು, ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಸಮಯ ವಿನಿಯೋಗ ಮಾಡಬೇಕು ಅಂತ ಅನಿಸುತ್ತೆ. ಯಾರು ಆತ್ಮತತ್ವಜ್ಞಾನ ಇಲ್ಲದವರೋ ಅವರಿಗೆ ಹರಟೆ ಹೊಡಿಲಿಕ್ಕೆ ಸಾವಿರ ವಿಷಯ ಇದೆ, ಪರರನ್ನು ಟೀಕೆ ಮಾಡಲಿಕ್ಕೆ ಸಾವಿರ ವಿಷಯ ಇದೆ, ಕಳೆದೋಗುತ್ತೆ ಹೊತ್ತು. ಅದನ್ನು ಶುಕ್ರಾಚಾರ್ಯ ಹೇಳ್ತಾರೆ, ಬಹಿರ್ಮುಖ ಜೀವನ ಮಾಡೋರಿಗೆ ಇಂಥ ಪರಿಸ್ಥಿತಿ ಇದೆ ಅಂತ. ಇಂಥ ಪರಿಸ್ಥಿತಿ ಹೊರಗೆ ಬರಲಿಕ್ಕೆ, ಸಾರ್ಥಕವಾದ ಜೀವನ ಮಾಡಲಿಕ್ಕೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಆದ್ದರಿಂದ ನೋಡಪ್ಪ ಪರೀಕ್ಷಿತ್ ರಾಜ, ಬದುಕು ಸಾರ್ಥಕ ಆಗಬೇಕು ಅಂತಿದ್ದರೆ ಭಗವಾನ್ ಹರಿಹಿ ಈಶ್ವರ ಮೂರು ಶಬ್ದ ಇಟ್ಟಿದ್ದಾರೆ. ಹರಿಹಿ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯಶ್ಚ. ಶ್ರೀಹರಿಯ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ನಾವು ಬಾಯಿಂದ ಹೇಳಬೇಕು, ಕೀರ್ತನ ಮಾಡಬೇಕು. ಪುರಂದರದಾಸರು ಮಾಡಿದ್ದು ಹರಿಮಹಿಮೆ ಕೀರ್ತನ. ಎಷ್ಟು ದೊಡ್ಡ ಪ್ರಮಾಣದ ಹರಿಮಹಿಮೆ ಕೀರ್ತನ ಮಾಡಿದ್ದಾರೆ ಅಲ್ವಾ. ಶುಕಾಚಾರ ಉಪದೇಶ ಅಂಥವ್ರಿಗೆ ಮುಟ್ಟಿದೆ. ಪುರಂದರದಾಸರು ಪೂರ್ವಜನ್ಮ ಏನಾಗಿದ್ದರೋ ಏನೋ, ಶುಕಾಚಾರ ಉಪದೇಶ ಅವ್ರಿಗೆ ಹೃದಯಕ್ಕೆ ತಟ್ಟಿದೆ. ಕೀರ್ತಿತವ್ಯ ಹರಿಕೀರ್ತನೆಯನ್ನು ಮಾಡಬೇಕು, ಅದು ಸಾರ್ಥಕ ಜೀವನ ಅಂತ ಮಾಡಿದ್ದೇ ಅದನ್ನು ಅವರು ಹರಿಕೀರ್ತನೆಯನ್ನೇ ಮಾಡಿದ್ದು. ಶುಕಾಚಾರ ಉಪದೇಶ ಅದು ಹರಿಕೀರ್ತನೆಯನ್ನು ಮಾಡಬೇಕು ಅಂತ. ಕೀರ್ತನೆ ಮಾಡಲಿಕ್ಕೆ ಬಾಯಿಂದ ಹೇಳಬೇಕು, ಬಾಯಿಂದ ಹೇಳಲಿಕ್ಕೆ ಮೊದಲು ಬುದ್ಧಿಲಿ ಮೂಡಬೇಕಲ್ವಾ. ಬುದ್ಧಿಲಿ ಮೂಡಬೇಕಾ ಸ್ಮರಣೆ ಆಗಬೇಕು. ಮೊದಲು ಸ್ಮರ್ತವ್ಯ, ಅದಕ್ಕೆ ಮುಂಚೆ ಕೇಳಬೇಕು ದೊಡ್ಡವರಿಂದ. ಶ್ರೋತವ್ಯ ಸ್ಮರ್ತವ್ಯ ಕೀರ್ತಿತವ್ಯಶ್ಚ. ಬದುಕು ಸಾರ್ಥ ಆಗಬೇಕು ಅಂತಿದ್ದರೆ ಶ್ರೀಹರಿಯ ಬಗ್ಗೆ ಶ್ರವಣ ಮಾಡಬೇಕು, ಅವನ ಸ್ಮರಣೆಯನ್ನು ಮಾಡಬೇಕು, ಅವನ ಕೀರ್ತನೆಯನ್ನೇ ಮಾಡಬೇಕು. ಇಚ್ಛತಾ ಅಭಯಂ. ಈ ಜೀವಾತ್ಮನಿಗೆ ಅಭಯ ಸಿಗಬೇಕು ಅಂತಿದ್ದರೆ ಅದಕ್ಕೊಂದು ಬಹಳ ವಿವರಣೆ ಬೇಕು. ಅಭಯ ಸಿಗಬೇಕು ಅಂತಿದ್ದರೆ ಅದಕ್ಕೆ ಹೊರ ಪ್ರಪಂಚದ ಬದುಕು ಇದೊಂದು ಸ್ವಲ್ಪ ಅವಲೋಕನ ಮಾಡ್ಕೊಳ್ತಾ ಹೋದರೆ ಎಲ್ಲೆಲ್ಲೂ ಭಯ ಇದೆ. ಯಾವ ರೀತಿಯಿಂದ ನಮಗೇನಾಗುತ್ತೋ ಗೊತ್ತಿಲ್ಲ ಅಲ್ವಾ. ಏನೇನೋ ರೀತಿ ಇರ್ತೀವಿ, ನಾವು ಪೇಪರ್ ಓದ್ತಾನೆ ಇರ್ತೀವಿ ಅಲ್ವಾ. ಎಲ್ಲರ ಬದುಕಿಗೂ ಭಯ ಇದೆ. ತುಂಬ ಶ್ರೀಮಂತರಿಗೂ ಭಯ ಇದೆ, ಮಧ್ಯಮದವ್ರಿಗೂ ಭಯ ಇದೆ, ಬಡವರಿಗೂ ಭಯ ಇದೆ. ಏನಿಲ್ಲದೆ ಇದ್ರು ರೋಗದ ಭಯ ಇದೆ ಅಲ್ವಾ. ಬೇಕಾದಷ್ಟು ದುಡ್ಡಿದ ಬಗ್ಗೆ ರೋಗ ಬರುತ್ತೆ, ರೋಗದ ಭಯ ಇದೆ, ಇನ್ನೂ ಏನೇನೋ ಭಯಗಳಿದೆ. ಈ ಭಯದಿಂದ ಬಿಡುಗಡೆ ಪಡೆಯಬೇಕು ಶಾಶ್ವತವಾಗಿ ಅಂತ ಇಚ್ಛತಾ ಅಭಯಂ. ಅಭಯವನ್ನು ಸಾಧಿಸಬೇಕು ಅಂತ ಇಚ್ಛೆ ಇದ್ದರೆ ಹರಿಹಿ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯಶ್ಚ ಇದು ಶುಕಾಚಾರ ಉಪದೇಶ. ಹರಿ ಅಂದರೆ ಭಗವಾನ್ ಈಶ್ವರ ಅಂತ ಹರಿಯ ಬಗ್ಗೆ ಅವ್ರು ಆಡಿದ ಮಾತು. ಭಗವಾನ್ ಈಶ್ವರ ಹರಿಹಿ. ಈಶ್ವರ ಅಂದರೆ ಶಿವ ಅಂತ ಅರ್ಥ ಅಲ್ಲ. ಲೋಕದಲ್ಲಿ ಹೆಚ್ಚಾಗಿ ಈಶ್ವರ ಶಬ್ದಕ್ಕೆ ಶಿವ ಅಂತ ಅರ್ಥ ಅಲ್ವಾ. ಇಂಥ ಶಾಸ್ತ್ರಗಳಲ್ಲಿ ಈಶ್ವರ ಅಂದರೆ ಶಿವ ಅಂತ ಅರ್ಥ ಅಲ್ಲ. ಈಶ್ವರ ಅಂದರೆ ಪ್ರಭುಗಳ ಪ್ರಭು,
ಶಾಸಕರ ಶಾಸಕ ಅಂತ ಅರ್ಥ. ಯಾರೋ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಶಾಸಕರಿದ್ದರು, ಆಳೋರಿದ್ದಾರೆ, ಆಳುವರು ನಮ್ಮನ್ನೆಲ್ಲ ಆಳುವರಿದ್ದಾರೆ. ಆಳುವವರನ್ನು ಆಳ್ತಾನೆ. ಅದಕ್ಕೆ ಈಶ ವರ. ಈಶ ಅಂದರೆ ಸಮರ್ಥ, ಆಳುವವರು ಅಂತ ಅರ್ಥ. ಶಾಸ್ತ್ರದ ಪ್ರಕಾರ ಮುಖ್ಯ ಪ್ರಾಣದೇವರು ನಮ್ಮನ್ನು ಆಳ್ತಾರೆ ಅಲ್ವಾ? ಮುಖ್ಯ ಪ್ರಾಣದೇವರು ನಮ್ಮನ್ನು ಆಳ್ತಾರೆ. ಅವರು ಈಶ, ಮುಖ್ಯ ಪ್ರಾಣದೇವರು ಈಶ. ಆ ಮುಖ್ಯ ಪ್ರಾಣದೇವರನ್ನು ಆಳುವವರು ಶ್ರೀಹರಿ. ಅದಕ್ಕೆ ಈಶವರ ಅವರು. ಶ್ರೀಹರಿ ಈಶವರ, ಈಶ್ವರ. ಯಾರನ್ನು ಬೇಕಾದ್ರೆ ತೊಗೊಳ್ಳಿ. ಉದಾಹರಣೆ ಬ್ರಹ್ಮದೇವರು, ಲಕ್ಷ್ಮೀದೇವಿ, ಯಾರನ್ನು ಬೇಕಾದ್ರೆ ತೊಗೊಳ್ಳಿ. ಅವರೆಲ್ಲ ಈಶ ಅನ್ನೋ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂಥ ಈಶ್ವರಿಗೆಲ್ಲ ವರ ಶ್ರೀಹರಿ. ಈಶ್ವರನನ್ನೇ ಈಶ್ವರ ಅಂತ ಕರೆಯೋದು. ಅದೇ ಅರ್ಥವನ್ನು ಭಗವಾನ್ ಅನ್ನೋ ಶಬ್ದನೂ ಹೇಳಿಕ್ಕೆ ಬರುತ್ತೆ. ಭಗವಾನ್ ಅಂತ ಸಮಗ್ರ ಆಳುವ ಸಾಮರ್ಥ್ಯ ಉಳ್ಳವನು ಅಂತ ಅರ್ಥ. ಭಗವಾನ್ ಅನ್ನೋ ಶಬ್ದಕ್ಕೆ ಸಮಗ್ರ ಆಳುವ ಸಾಮರ್ಥ್ಯ ಉಳ್ಳವನು ಅಂತ ಅರ್ಥ. ಸಮಗ್ರ ಕೀರ್ತಿ ಉಳ್ಳವನು, ಅಷ್ಟೇ ಸಮೃದ್ಧಿ ಉಳ್ಳವನು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಶ್ಚರ್ಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತಿದೆ. ನಾನು ಇವಾಗ ವಿವರಣೆ ಮಾಡೋದಿಲ್ಲ, ಅದೇ ಒಂದು ಉಪನ್ಯಾಸ ಆಗಿಬಿಡುತ್ತೆ. ಅಂತ 6 ದೊಡ್ಡ ಗುಣಗಳು. 6 ದೊಡ್ಡ ಗುಣಗಳಿಗೆ ಒಂದೇ ಶಬ್ದ ಭಗ ಅಂತ. ಆ ಭಗ ಯಾರಿಗಿದೆಯೋ ಅವನು ಭಗವಾನವನು ಅಂತ ಚೆಕ್ ಮಾಡ್ಕೋಬೇಕು. ನನಗಿದೆಯಾ ಅಂತ ಅಲ್ವಾ? ಇನ್ಯಾರಿಗಾದ್ರು ಇದನ್ನು ಚೆಕ್ ಮಾಡ್ಕೋಬೇಕು. ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಥ ಅನುಸಂಧಾನ ಮಾಡಿಕೊಂಡ್ರೆ ಯಾರ್ಯಾರಿಗೂ ಹಾಗೆಲ್ಲ ಶಬ್ದ ಪ್ರಯೋಗ ಮಾಡಿ ಬರೋದಿಲ್ಲ. ಈ 6 ಗುಣಗಳು ಸಮಗ್ರವಾಗಿ ಯಾರಿಗಿದೆಯೋ ಅವರನ್ನು ಭಗವಾನ್ ಅಂತ ಕರೆದಿದೆ ಶಾಸ್ತ್ರ. ಭಾಗವತ ಶ್ಲೋಕ ಶುಕಾಚಾರ್ಯ ಹೇಳ್ತಾ ಇರೋದು ಹರಿಹಿ ಈಶ್ವರ ಹರಿಹಿ ಭಗವಾನ್. ಅಂಥ ದೊಡ್ಡ ಸಾಮರ್ಥ್ಯ ಇರೋ ಪರಮಾತ್ಮ ಶ್ರೀಹರಿ. ಅವನ ಶ್ರವಣ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು, ಅವನ ಕೀರ್ತನ ಮಾಡಬೇಕು. ಅಭಯ ಬೇಕು ಅಂತಿಂತ ಹೀಗೆ ಮಾಡಬೇಕು ಅಂತ ಇದನ್ನೇ ಮುಂಚೆ ಬೆಳೆಸಿ ಹೇಳ್ತಾರೆ, ವಿವರಣೆ ಮಾಡಿ ಹೇಳ್ತಾರೆ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇಲ್ಲಿ ಹೇಳಿದಾರಲ್ಲ ಇವಾಗ, ಅದನ್ನೇ ಮುಂದೆ ಹೇಳೋದು ಇವಾಗ. ಇದಷ್ಟು ಇಲ್ಲಿ ಹೇಳಿದಷ್ಟು ಇದಷ್ಟನ್ನು ಹೇಗೆ ಮಾಡಬೇಕು ಅಂತ. ಸಾಂಖ್ಯಯೋಗಾಭ್ಯಾಮ್, ಸಾಂಖ್ಯ ಮತ್ತು ಯೋಗಗಳಿಂದ ಮಾಡಬೇಕಂತೆ ಇದನ್ನು. ಅದಕ್ಕೊಂದು ವಿವರಣೆ ಬೇಕು. ಸಾಂಖ್ಯ ಅಂದರೆ ಶುದ್ಧ ವಿಜ್ಞಾನ ಅಥವಾ ಶುದ್ಧವಾದ ಪರಮಾತ್ಮನ ಜ್ಞಾನ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಸಾಂಖ್ಯ ಅಂತ ಹೆಸರು. ಭಗವದ್ಗೀತೆಯಲ್ಲಿ ಏಷಾತೆ ಗೀತಾ ಸಾಂಖ್ಯೆ ಅಂತ. ಸಾಂಖ್ಯ ಅಂದರೆ ಶುದ್ಧ ಆತ್ಮವಿಜ್ಞಾನ. ಆ ಶಬ್ದಕ್ಕೆ ಹಾಗೆ ಅರ್ಥ ಸಾಂಖ್ಯ ಅಂದರೆ. ಯೋಗ ಅಂದರೆ ಆ ಆತ್ಮವಿಜ್ಞಾನವನ್ನು ಸಾಧಿಸುವ ದಾರಿ. ಅದಕ್ಕೆ ಯೋಗ ಅಂತ ಹೆಸರು. ಆತ್ಮವಿಜ್ಞಾನವನ್ನು ಸಾಧಿಸುವ ದಾರಿ. ಅದಕ್ಕೆ ಸಾಂಖ್ಯ ಯೋಗ ಅಂತ 2 ಹೇಳಿದರು. ಮೊದಲು ಯೋಗ, ಆಮೇಲೆ ಸಾಂಖ್ಯ. ಈ ಆತ್ಮನ ಶುದ್ಧ ವಿಜ್ಞಾನವನ್ನು ಸಾಧಿಸ್ಕೊಳ್ಬೇಕು. ಅದಕ್ಕೆ ಬೇಕಾದಷ್ಟು ಅನುಷ್ಠಾನವನ್ನು, ಮಹಾಪ್ರಯತ್ನವನ್ನು ಮಾಡಬೇಕು. ಇವೆರಡರಿಂದ ಇಷ್ಟು ಜ್ಞಾನ ಸಂಪಾದನೆ ಮಾಡಬೇಕು. ಇಷ್ಟು ಜ್ಞಾನ ಸಂಪಾದನೆ ಮಾಡಿ ಸ್ವಧರ್ಮ ಪರಿನಿಷ್ಠಯ, ತಮ್ಮ ಧರ್ಮದಲ್ಲಿ ನಿಷ್ಠೆಯಿಂದ ಇರಬೇಕು ಅಂತ. ಈ ಶಾಸ್ತ್ರಗಳ ಒಳಗೆ ಬಂದುಬಿಟ್ರೆ ಸ್ವಧರ್ಮ ಅಂದರೆ ಅವರವರ ವರ್ಣಧರ್ಮ, ಅವರವರ ಆಶ್ರಮ ಧರ್ಮ. ಸ್ವಧರ್ಮ ಅಂದರೆ ಶಾಸ್ತ್ರದ ಹೊರಗೆಲ್ಲ ಏನೋ ಬೇರೆ ಇರುತ್ತೆ. ಶಾಸ್ತ್ರದ ಒಳಗೆ ಬಂದುಬಿಟ್ರೆ ವರ್ಣಧರ್ಮ, ಆಶ್ರಮ ಧರ್ಮ. ಅವರವರ ವರ್ಣಧರ್ಮ, ಆಶ್ರಮ ಸ್ವಧರ್ಮ ಅಂತಂದರೆ ಭಗವದ್ಗೀತೆ ಹೇಳಿದೆ ಸ್ವಧರ್ಮೇನ ಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಏನು ಸ್ವಧರ್ಮ ಅಂದರೆ ಅಂತ ಭಗವದ್ಗೀತೆ ಚೌಕಟ್ಟಿನ ಒಳಗೆ ಸ್ವಧರ್ಮ ಅಂತಂದರೆ ಅವರವರ ವರ್ಣಧರ್ಮ,
ಅವರವರ ಆಶ್ರಮ ಧರ್ಮ ಅಂತಲೇ ಅರ್ಥ ಅದಕ್ಕೆ. ಶ್ರೀಜಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್ ಅಂತ ಭಗವದ್ಗೀತೆಯಲ್ಲಿದೆ ಅಂತ. ಅವರವರ ಧರ್ಮವನ್ನು ಮಾಡ್ತಾ ಸ್ವಲ್ಪ ಕೊರತೆ ಆದರೂ ಒಪ್ಪಿಗೆ ಇದೆಯಂತೆ. ಏನೂ ಕೊರತೆ ಇಲ್ಲದಿರೋ ಪರಧರ್ಮವನ್ನು ಆಚರಣೆ ಮಾಡಬಾರ್ದಂತೆ. ಬ್ರಾಹ್ಮಣ ಧರ್ಮದವನು ಕ್ಷತ್ರಿಯ ಧರ್ಮ ಆಚರಣೆ ಮಾಡಬಾರ್ದು, ಇವರಿಬ್ಬರು ವೈಶ್ಯ ಧರ್ಮ ಆಚರಣೆ ಮಾಡಬಾರ್ದು. ಪರಧರ್ಮ ಅದು, ಅದನ್ನು ಆಚರಣೆ ಮಾಡಲೇಬಾರ್ದು. ತಮ್ಮದೇ ಧರ್ಮದಲ್ಲಿ ಏನಾದ್ರು ಕೊರತೆ ಇದ್ದರೂ ಕೂಡ ಪರವಾಗಿಲ್ಲ. ಇಂಥ ಅರ್ಥ ಭಗವದ್ಗೀತೆಗೆ ಅಂತ. ಇಲ್ಲಿ ಸ್ವಧರ್ಮ ಪರಿನಿಷ್ಠಯ ಅಂತಂದರೆ ಅವರವರ ಧರ್ಮ, ವರ್ಣಧರ್ಮ, ಆಶ್ರಮ ಧರ್ಮ, ತುಂಬ ನಿಷ್ಠೆ ಅದರ ಬಗ್ಗೆ. ಆ ನಿಷ್ಠೆಯಿಂದ ಮತ್ತು ಈ ಸಾಂಖ್ಯಯೋಗಗಳಿಂದ ಹಿಂದೆ ಹೇಳಿದ್ದೆಲ್ಲ ಮಾಡಬೇಕು. ಶ್ರವಣ, ಕೀರ್ತನ, ಸ್ಮರಣ ಇವನ್ನೆಲ್ಲ ಇಷ್ಟರಿಂದ ಮಾಡಬೇಕು. ಇಷ್ಟು ಮಾಡಿದರೆ ಜನ್ಮ ಸಾರ್ಥಕ ಅಂತ. ಅದರ ಬಗ್ಗೆ ಒಂಚೂರು ವಿವರಣೆ. ಇಷ್ಟು ಮಾಡಿದರೆ ಜನ್ಮ ಸಾರ್ಥಕ ಅಂತ. ಇಷ್ಟೆಲ್ಲ ಮಾಡಿದವನಿಗೆ ತುಂಬ ನಿಷ್ಠೆಯಿಂದ ದೀರ್ಘಕಾಲ ಇದನ್ನು ಮಾಡಿದವನಿಗೆ ಅಂತೆ ನಾರಾಯಣ ಸ್ಮೃತಿ, ಕೊನೆ ಉಸಿರು ಇದೆಯಲ್ಲ, ಮರಣ ಆಗಬೇಕಾದ್ರೆ ಕೊನೆ ಉಸಿರು ಇದೆಯಲ್ಲ, ಆ ಕೊನೆ ಉಸಿರು ಕಾಲದಲ್ಲಿ ನಾರಾಯಣ ಸ್ಮರಣೆ ಆಗಬೇಕು. ಅಂತೆ ನಾರಾಯಣ ಸ್ಮೃತಿ, ಆ ಕೊನೆಯ ಉಸಿರಿನ ಕಾಲದಲ್ಲಿ ನಾರಾಯಣ ಸ್ಮರಣೆ ಆಗಬೇಕು. ಇಷ್ಟು ಮಾಡಿದವರಿಗೆ ಆಗತ್ತೆ. ಸಾಂಖ್ಯಯೋಗಗಳಿಂದ, ಸ್ವಧರ್ಮ ಪ್ರನಿಷ್ಠೆಯಿಂದ, ಶ್ರವಣ ಮನನ ಕೀರ್ತನೆಗಳನ್ನು ಮಾಡಿದವರಿಗೆ ಅಂತೆ ನಾರಾಯಣ ಸ್ಮೃತಿ ಆಗತ್ತೆ. ಆದರೆ ಪುಂಸಾಂ ಪರಹ ಜನ್ಮಲಾಭ, ಇಷ್ಟಾದರೆ ಈ ಜನ್ಮ ಮಾನವ ಜನ್ಮ ಬಂದಿಯಲ್ಲ, ಆ ಮಾನವ ಜನ್ಮ ಸಾರ್ಥಕ. ಇಷ್ಟಾದರೆ ಮಾನವ ಜನ್ಮ ಸಾರ್ಥಕ. ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರವಾಗಿ ಮಾನವ ಇಂಥ ಗುರಿ ಇಟ್ಕೊಂಡು ಬದುಕು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಕಡಿಮೆ ಜನಕ್ಕೆ ಇಷ್ಟ ಆಗುತ್ತೆ ಇದು ಅಲ್ವಾ? ಹೆಚ್ಚಿಗೆ ಜನಕ್ಕೆ ಇಷ್ಟ ಆಗಲ್ಲ, ತುಂಬ ಕಡಿಮೆ ಜನಕ್ಕೆ ಇಷ್ಟ ಆಗುತ್ತೆ. ಇಷ್ಟ ಆದವ್ರಿಗೂ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಹೌದು ಚೆನ್ನಾಗಿದೆ ಮಾಡಬೇಕು ಅಂತ ಮನಸ್ಸು ಅನಿಸುತ್ತೆ, ಆದರೆ ಮಾಡಲಿಕ್ಕಾಗೋದಿಲ್ಲ, ಕೊರತೆ ಆಗಿಬಿಡುತ್ತೆ ಮಾಡೋದಲ್ಲಿ. ಅಂತೂ ವಿಷಯವನ್ನು ಹೇಳಬೇಕಾದ್ರೆ ಇಷ್ಟು ಮಾಡಿದರೆ ಆವಾಗ ಅಂತೆ ನಾರಾಯಣ ಸ್ಮೃತಿ, ಕೊನೆ ಉಸಿರಿನ ಸಂದರ್ಭದಲ್ಲಿ ನಾರಾಯಣ ಸ್ಮರಣೆ ಆಗಬೇಕು. ಅದು ಜನ್ಮ ಸಾರ್ಥಕತೆ ಅಂತ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ, ಇಷ್ಟು ಶುಕಾಚಾರ್ಯ ಹೇಳ್ತಾರೆ. ಅದನ್ನು ಮುಂದುವರಿಸಿ ಇನ್ನೊಂದು ಮಾತು ಹೇಳ್ತಾರೆ. ಪರೀಕ್ಷಿತ್ ರಾಜನೋ ಅಥವಾ ಅಂಥ ಮನೋಧರ್ಮದವರೆಗೂ ಒಪ್ಪಿಗೆ ಆಗೋ ಮಾತದು. ನಮ್ಮಂಗಿರೋರಿಗೆಲ್ಲ ಅದು ಬೇಗ ಇಷ್ಟ ಆಗಲ್ಲ, ಅದು ತುಂಬ ಮೇಲ್ ಇಷ್ಟ ಆಗುತ್ತದು. ಒಂದು ಮಾತು ಹೇಳ್ತಾರೆ ಶುಕಾಚಾರ್ಯ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥಾ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ. ಈ ಶಾಸ್ತ್ರ ಪ್ರವಚನವನ್ನು ಕೇಳಿದವರಿಗೆಲ್ಲ, ವಿಶೇಷವಾಗಿ ಭಾರತ, ಭಾಗವತ, ರಾಮಾಯಣ ಇದೆಲ್ಲ ಕೇಳಿದವರಿಗೆ 3 ಗುಣಗಳ ಬಗ್ಗೆ ತುಂಬ ಸಲ ಕೇಳಿ ಪರಿಚಯ ಆಗಿರುತ್ತೆ. ಸತ್ವರಜಸ್ಸು ತಮಸ್ಸು, 3 ಗುಣಗಳು. ನಮ್ಮ ಈ ಬಾಹ್ಯ ಜೀವನ ಇದೆಯಲ್ಲ, ಈ ಜೀವನದಲ್ಲಿ ಈ 3 ಗುಣಗಳ ಪ್ರಭಾವನೆ ತುಂಬ ಜಾಸ್ತಿ. ಈ 3 ಗುಣಗಳದ್ದು, ವಿಶೇಷವಾಗಿ ರಜೋಗುಣದ್ದು, ತಮೋಗುಣದ್ದು ಪ್ರಭಾವ ಬಹಳ ಜಾಸ್ತಿ ಇಲ್ಲಿ. ಆದ್ದರಿಂದ ನಾವೆಲ್ಲ ಲೋಕಜೀವನ ಮಾಡ್ತಾ ಇರೋರು, ನಾವೆಲ್ಲ ಗುಣದಲ್ಲಿ ಇರುವವರು, ಗುಣದಲ್ಲಿ ಇರುವವರು, ಗುಣದ ಪ್ರಭಾವಕ್ಕೆ ಒಳಗಾದವರು ನಾವೆಲ್ಲ. ಈ 3 ಗುಣಗಳ ಪ್ರಭಾವದಿಂದ ತಪ್ಪಿಸ್ಕೊಳ್ಬೇಕು. ಅದಕ್ಕಾಗಿ ಮಹಾಪ್ರಯತ್ನ ಮಾಡಬೇಕು ಅಂತ ಶಾಸ್ತ್ರ ಪದೇ ಪದೇ ಹೇಳ್ತಾ ಬಂದಿದೆ ನಮಗೆ. ಈ 3 ಗುಣಗಳಿಂದ ಬಿಡುಗಡೆ ಆಗಬೇಕು. ಬಿಡುಗಡೆ ಆದರೆ ಅದನ್ನೇ ಮುಕ್ತಿ ಅಂತ ಕರೆಯೋದು. 3 ಗುಣಗಳಿಂದ ಬಿಡುಗಡೆ, ಅದನ್ನೇ ಮುಕ್ತಿ ಅಂತ ಕರೆಯೋದು. ಆದ್ದರಿಂದ ಮುಕ್ತಿ, ಬಿಡುಗಡೆ, ಇದನ್ನು ಇನ್ನೊಂದು ಶಬ್ದದಲ್ಲಿ ಹೇಳಬೇಕಾದ್ರೆ ನಿರ್ಗುಣ ಸ್ಥಿತಿ ಅಂತ. ನಿರ್ಗುಣ ಸ್ಥಿತಿ,
3 ಗುಣಗಳು ಇಲ್ಲದ ಸ್ಥಿತಿ ಅಂತ. ಬೇರೆ ಏನೋ ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಜ್ಞಾನ ಭಕ್ತಿ ಎಲ್ಲ ಇದ್ದೇ ಇರುತ್ತೆ, ಈ 3 ಗುಣಗಳು ಇರೋದಿಲ್ಲ. ಆದರೆ ಮುಕ್ತಿಯನ್ನು ನಿರ್ಗುಣ ಸ್ಥಿತಿ ಅಂತ ಕರೆಯೋದು. ಅದೇ ಮುಕ್ತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ನೈರ್ಗುಣ್ಯ ಅಂತಲೂ ಕರೆಯೋ ವ್ಯವಸ್ಥೆ ಇದೆ, ಭಾಷೆ ಆಗಿದೆ. ನೈರ್ಗುಣ್ಯ ಅಂದರೆ ಮುಕ್ತಿ ಅಂತ ಅರ್ಥ. ಈ 3 ಗುಣಗಳಿಂದ ದೂರ ಹೋದವರು, ಇದನ್ನು ಕಳ್ಕೊಂಡವರು ಮುಕ್ತ ಚೇತನಗಳು ಕೂಡ ಅಂತ ಅರ್ಥ. ನೈರ್ಗುಣ್ಯಸ್ಥ ಅಂದರೆ ಮುಕ್ತರು. ಈ ಮುಕ್ತರು ಕೂಡ ಮುಕ್ತ ಲೋಕದಲ್ಲಿ ಅವರೆಲ್ಲೋ ಇರ್ತಾರೆ, ಶೂರದ್ವೀಪ ಅನಂತಾಸನ ವೈಕುಂಠ ಎಲ್ಲೋ ಇರ್ತಾರೆ. ಅಲ್ಲಿರುವವರು ಕೂಡ ಹರೇ ಗುಣಾನುಕಥನೆ ರಮಂತೆ, ಅಲ್ಲಿದ್ದುಕೊಂಡು ಶ್ರೀಹರಿಯ ಗುಣಗಳನ್ನು ಹೇಳ್ತಾ ಹೇಳ್ತಾ ಸಂತೋಷ ಪಡ್ತಾರಂತೆ. ಅಲ್ಲೇ ಭಜನೆ ಮಾಡ್ತಾರೆ, ವೇದಗಳನ್ನು ಹೇಳ್ತಾರಂತೆ. ಮುಕ್ತ ಚತುರ್ಮುಖ ಬ್ರಹ್ಮದೇವ ಇದ್ದಾರಂತೆ. ಇವಾಗ ಇಲ್ಲಿ ಚತುರ್ಮುಖ ಒಬ್ಬರಿದ್ದಾರೆ ಆಡಳಿತ ಮಾಡ್ತಾ. ಮುಕ್ತರಾದವರು ಎಷ್ಟೋ ಜನ ಇದ್ದಾರಂತೆ. ಮುಕ್ತ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ ಎಷ್ಟೋ ಜನ. ಆ ಮುಕ್ತ ಬ್ರಹ್ಮದೇವರುಗಳು ಅಲ್ಲಿ ವೇದಗಳನ್ನು ಪಾರಾಯಣ ಮಾಡ್ತಾ ಇರ್ತಾರಂತೆ. ಅವ್ರಿಗೆ ವೇದ ಬಾಯಿಗೆ ಬರುತ್ತೆ, ಪುಸ್ತಕ ಬೇಕಾಗಿಲ್ಲ ಅವ್ರಿಗೆ, ವೇದ ಬಾಯಿಗೆ ಬರುತ್ತೆ ಅವ್ರಿಗೆ. ಆ ವೇದಗಳ ಅರ್ಥ ಅಂದರೆ ಎಲ್ಲ ಭಗವಂತನ ಮಹಿಮೆ. ವೇದಗಳ ಅರ್ಥ ಅಂತಂದರೆ ಆ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡ್ಕೊಳ್ತಾ ವೇದ ಹೇಳ್ತಾ ಇರ್ತಾರಂತೆ ಚತುರ್ಮುಖ ಬ್ರಹ್ಮದೇವರು ಮುಕ್ತ ಲೋಕದಲ್ಲಿ. ಬೇರೆ ಮುಕ್ತರು ಅವರು ಹೀಗೆ ಏನೋ ಶಾಸ್ತ್ರ ಹೇಳ್ತಾ ಇರ್ತಾರೆ, ಗಾನ ಮಾಡ್ತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಸಂತೋಷ ಪಡ್ಕೊಳ್ತಾರಂತೆ. ಮುಕ್ತರ ಸ್ಥಿತಿ ಹೀಗಿದೆಯಂತೆ. ಅದಕ್ಕೆ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ. ಆ ಮುಕ್ತ ಲೋಕದಲ್ಲಿರೋರೇ ಹೀಗಿದ್ದಾರೆ. ಆದ್ದರಿಂದ ಅಮುಕ್ತ ಲೋಕ, ನಾವೆಲ್ಲರೂ ಲೋಕ, ಸಂಸಾರಿಗಳ ಲೋಕ ಇದು. ಈ ಸಂಸಾರಿಗಳ ಲೋಕದಲ್ಲಿರೋರು ಕೂಡ ಅದನ್ನು ಸಾಧಿಸುವ ಮಹಾಪ್ರಯತ್ನವನ್ನು ಮಾಡಬೇಕು. ಶ್ರವಣ, ಮನನ, ಕೀರ್ತನ. ಶ್ರೀಹರಿಯ ಶ್ರವಣ ಇನ್ಯಾವುದೋ ಅಲ್ಲ. ಶ್ರೀಹರಿಯ ಶ್ರವಣ, ಶ್ರೀಹರಿಯ ಮನನ, ಶ್ರೀಹರಿಯ ಕೀರ್ತನ ಮಾಡುವುದನ್ನು ಸಾಧಿಸಬೇಕು. ಸುಲಭವಾಗಿ ಆಗೋದಿಲ್ಲ. ಪ್ರಯತ್ನ ಮಾಡಿ 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 ಸಾಧಿಸಬೇಕು. ಅದನ್ನು ಸಾಧಿಸಿದ ಕೊನೆ ಉಸಿರು ನಾರಾಯಣ ಸ್ಮೃತಿ ಆಗಬೇಕು. ಅದು ಜನ್ಮ ಸಾರ್ಥಕತೆ. ಇಷ್ಟನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ದು ಅವನ ಪ್ರಶ್ನೆಯನ್ನು ಪ್ರಶಂಸೆ ಮಾಡಲಿಕ್ಕೋಸ್ಕರ. ಪ್ರಶ್ನೆ ಕೇಳಿದ್ದ, ಏನು ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಲ್ವ. ಅವನ ಪ್ರಶ್ನೆಯನ್ನು ಪ್ರಶಂಸೆ ಮಾಡ್ತಾ ಶುಕಾಚಾರ್ಯರು ಇಷ್ಟು ವಿವರಣೆ ಮಾಡಿಬಿಟ್ರು. ಇನ್ನು ಮುಂದುವರೆದು ತಾವಿನ ಭಾಗವತ ಹೇಳಲಿಕ್ಕಿದೆ. ಇನ್ನು ಶುರುವಾಗಿಲ್ಲ ಭಾಗವತ, ಮುಂದೆ ಹೇಳಲಿಕ್ಕಿದೆ ಭಾಗವತ. ತಾವು ಹೇಳಲಿಕ್ಕಿರೋ ಭಾಗವತ ಪುರಾಣ ಅದು ವೇದಕ್ಕೆ ಸಮಾನ ಅಂತ ಶುಕಾಚಾರ್ಯ ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ. ಅದನ್ನು ತಾನು ತನ್ನ ತಂದೆಯಿಂದ ಅಭ್ಯಾಸ ಮಾಡಿದ್ದು ಅಂತ ಶುಕಾಚಾರ್ಯ ಹೇಳ್ತಾರೆ. ಶುಕಾಚಾರ್ಯ ತಂದೆ ಕೃಷ್ಣ ದ್ವೈಪಾಯನರು ಅದೇ ಶಬ್ದ ಹೇಳಿದ್ದಾರೆ. ಪಿತೃ ದ್ವೈಪಾಯನಾದಹಂ ಅಂತ. ನಮ್ಮ ತಂದೆ ದ್ವೈಪಾಯನರು, ಅವರಿಂದ ನಾನು ಈ ಭಾಗವತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀನಿ. ಭಾಗವತ ಶಾಸ್ತ್ರ ರಚನೆ ಮಾಡಿದವರು ಕೃಷ್ಣ ದ್ವೈಪಾಯನರು, ಇವರು ತಂದೆ, ಅವರಿಂದ ನಾನು ಅಭ್ಯಾಸ ಮಾಡಿದ್ದೀನಿ ಇದನ್ನು. ದ್ವಾಪರ ಆದವು ಅಂತ. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ, ಕೃಷ್ಣಾವತಾರಕ್ಕಿಂತ ಸ್ವಲ್ಪ ಮೊದಲು ಆ ದ್ವಾಪರಾದ ಬನ್ನಿಕ್ಕೆ ಹಾಗೆಲ್ಲ ವ್ಯಾಖ್ಯಾನ ಮಾಡಬೇಕು. ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ದ್ವಾಪರಾದವು ಅಂದರೆ ದ್ವಾಪರ ಯುಗದಲ್ಲಿ ಆದಿಯಲ್ಲಿಂದ ಕೃಷ್ಣಾವತಾರಕ್ಕಿಂತ ಮೊದಲು ಅಂತ. ಕೃಷ್ಣಾವತಾರಕ್ಕಿಂತ ಮೊದಲು ಧೃತರಾಷ್ಟ್ರನ ಜನ್ಮ, ಅದು ಮಹಾಭಾರತ ನೋಡಿದ್ರೆ ಗೊತ್ತಾಗುತ್ತೆ. ವೇದವ್ಯಾಸರಿಂದ ಧೃತರಾಷ್ಟ್ರನ ಜನ್ಮ ಆಗುತ್ತೆ. ವೇದವ್ಯಾಸರಿಂದ ಧೃತರಾಷ್ಟ್ರನ ಜನ್ಮ ಆಗೋ ಹೊತ್ತಿಗೆ ವೇದವ್ಯಾಸರಿಗೆ 600 ವರ್ಷ ಅಂತೆ. ಆವಾಗ 600 ವರ್ಷ ಅಂತ ಅವರಿಗೆ ದ್ವಾಪರ ಯುಗದಲ್ಲಿ
600 ವರ್ಷದ ವೇದವ್ಯಾಸರಿಂದ ಧೃತರಾಷ್ಟ್ರನ ಜನ್ಮ ಆಯಿತು. ಅದಾದ ಮೇಲೆ ಎಷ್ಟೋ ದಿವಸಗಳಾದಮೇಲೆ ಕೃಷ್ಣ ಜನ್ಮ ಆಯಿತು. ಆ ಕೃಷ್ಣ ಜನ್ಮಕ್ಕಿಂತ ಮೊದಲು ದ್ವಾಪರ ಯುಗದಲ್ಲಿ ಧೃತರಾಷ್ಟ್ರ ಜನ್ಮ ನಂತರ ಕೃಷ್ಣ ಜನ್ಮಕ್ಕಿಂತ ಮೊದಲು ನಾನು ನಮ್ಮ ತಂದೆ ಕೃಷ್ಣ ದ್ವೈಪಾಯನರಿಂದ ಈ ಭಾಗವತ ಶಾಸ್ತ್ರ ಶ್ರವಣ ಮಾಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ ಅಂತ, ಬರೀ ಶ್ರವಣ ಮಾಡಿದ್ದೀನಿ ಅಂತಲ್ಲ ಅಂತ. ಈ ಥರ ಶ್ರವಣ ಇದೆಯಲ್ಲ ಅದೇನೂ ಸಾಲದು. ಅದಕ್ಕೆ ಶ್ರವಣ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ, ಅಧ್ಯಯನ ಮಾಡಿದ್ದೀನಿ. ಇದನ್ನು ಶ್ಲೋಕ ಪದ ಅಧ್ಯಯನ ಮಾಡಬೇಕು. ದೊಡ್ಡವರಿಂದ ಗುರುಗಳಿಂದ ಅಧ್ಯಯನ ಮಾಡಬೇಕು. ಅದಕ್ಕೆ ನಾನು ಕೃಷ್ಣ ದ್ವೈಪಾಯನದಿಂದ ಅಧ್ಯಯನ ಮಾಡಿದ್ದೀನಿ. ನಮ್ಮ ತಂದೆ ಅವರೇ ಭಾಗವತ ರಚನೆ ಮಾಡಿದವರು, ಅವರಿಂದ ನಾನು ಇದರ ಅಧ್ಯಯನ ಮಾಡಿದ್ದೀನಿ. ಆ ಶಬ್ದ ಕೇಳಿಸ್ಕೊಳ್ಬೇಕು. ನಾನು ಶ್ರವಣ ಮಾಡಿದ್ದೀನಿ ಅಂತಲ್ಲ, ನಾನು ಅಧ್ಯಯನ ಮಾಡಿದ್ದೀನಿ ಅಂತ. ಇನ್ನೊಂದಿಷ್ಟು ವಿವರಣೆ ಹೇಳ್ತಾರೆ ತಾನು ಯಾಕೆ ಅಧ್ಯಯನ ಮಾಡಿದ್ದು ಅಂತ. ಅವರಿಗೆ ಮುಕ್ತಿ ಪಡೆಯುವ ಅರ್ಹತೆ ಆಗಲೇ ಬಂದುಬಿಟ್ಟಿತ್ತಂತೆ ಅಂತ. ಕಾರಣ ಅವರ ಸಾಧನೆ. ರುದ್ರದೇವರವರು, ಶುಕಾಚಾರ್ಯರು, ರುದ್ರದೇವರು ಅಷ್ಟು ಸಾಧನೆ ಇದ್ದುಬಿಟ್ಟಿದೆ ಅವ್ರದ್ದು. ಮುಕ್ತಿ ಪಡೆಯುವ ಅರ್ಹತೆ ಬಂದುಬಿಟ್ಟಿದೆ. ಆದ್ದರಿಂದ ಮತ್ತೇನೂ ಶ್ರವಣ ಮನನ ನಿಧ್ಯಾಸನ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ. ಆದರೂ ನಾನು ಶ್ರವಣ ಅಧ್ಯಯನ ಮಾಡಿದೆ, ಅವಶ್ಯಕತೆ ಇರಲಿಲ್ಲ, ಆದರೂ ಅಧ್ಯಯನ ಮಾಡಿದೆ. ಕಾರಣ ಹೇಳ್ತಾರೆ, ಈ ಭಾಗವತ ಗ್ರಂಥ ಇದರಲ್ಲಿ ಶ್ರೀಹರಿಯ ನಾನಾ ಅವತಾರಗಳ, ವಿಶೇಷವಾಗಿ ಕೃಷ್ಣಾವತಾರದ ಮಹಿಮೆಯ ವರ್ಣನೆ ಇದೆ ಈ ಭಾಗವತದಲ್ಲಿ. ತುಂಬ ಆಕರ್ಷಕವಾದ ಮಹಿಮೆ ವರ್ಣನೆ ಇದೆ, ತುಂಬ ಜ್ಞಾನಪ್ರದವಾದ ಮಹಿಮೆಯ ವರ್ಣನೆ ಇದೆ. ಬರೀ ಆಕರ್ಷಣೆ ಎಲ್ಲ, ತುಂಬ ನಮಗೆ ಜ್ಞಾನ ಕೊಡ್ತಕ್ಕಂಥ ಭಗವಂತನ ಮಹಿಮೆ ವರ್ಣನೆ ಇದೆ. ಅದನ್ನು ಈ ಸಂಸ್ಕೃತ ಶ್ಲೋಕ ಕರಿಬೇಕಾದ್ರೆ ಉತ್ತಮ ಶ್ಲೋಕ ಅಂತ ಕರೀತಾರೆ. ಉತ್ತಮ ಶ್ಲೋಕ ಅಂತ ಪರಮಾತ್ಮನಿಗೆ ಹೆಸರು. ಅವನ ಆಟಗಳು ಉತ್ತಮ ಶ್ಲೋಕ, ಲೀಲಾ. ಕನ್ನಡ ಭಾಷೆಯಲ್ಲಿ ಆಟ ಅಂತ ಹೇಳ್ತೀವಿ, ಸಾಲದು ಆ ಶಬ್ದ. ನಾವು ಉತ್ತಮ ಶ್ಲೋಕ ಲೀಲಾ ಅಂದರೆ ಆ ಪರಮಾತ್ಮನ ಮಹಿಮೆಗಳು ಅಂತೆ. ಮಹಿಮೆಗಳು ಒಂದು ಆಟದಂತೆ ಅಲ್ಲಲ್ಲಿ ಕಾಣಿಸ್ಬಿಡ್ತು ನಮಗೆ. ಕೃಷ್ಣ ಕಾಲಿಂದ ಬಂಡಿಯನ್ನು ಒದ್ದು ಬಂಡಿ ಬೀಳಿಸ್ಬಿಟ್ಟ ಅಂತ ಒಂದು ಆಟ ಅಲ್ವಾ? ಕಾಲಿಯ ನಾಗನ ಹೆಡೆಗಳ ಮೇಲೆ ನಿಂತು ನರ್ತನ ಮಾಡಿಬಿಟ್ಟ ಅಂತ ಅವನ ಲೀಲೆ. ಅದು ಉತ್ತಮ ಶ್ಲೋಕ ಶ್ರೀಕೃಷ್ಣನ ಲೀಲೆ. ಗೋವರ್ಧನ ಪರ್ವತ ಎತ್ತಿ ಒಂದು ವಾರ ಕೈಲಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ, ಬೆರಳು ಮೇಲೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಎಷ್ಟು ಅನಾಯಾಸವಾಗಿ ನಿಂತ್ಕೊಂಡ್ಬಿಟ್ಟ ಅಲ್ವಾ? ಲೀಲೆ ಅಂತ. ಅದಕ್ಕೆ ಲೀಲಾ ಶಬ್ದ ಕರೆದಿದ್ದಾರೆ. ಪರಮಾತ್ಮನ ಏನೇ ಕೆಲಸ ಇದ್ದರೂ ಕೂಡ ಅದು ಆಯಾಸರಹಿತವಾದ ಕೆಲಸ, ಆಯಾಸರಹಿತವಾದ ಕೆಲಸ. ಅದಕ್ಕೆ ಒಂದು ಲೀಲಾ ಲೀಲಾ ಅಂತ ಕರೆದಿರೋದು. ಏನು ಮಾಡಿದ್ರು ಆಯಾಸರಹಿತವಾದ ಕೆಲಸ ಅಂತ. ಭಾಗವತ ಮೊದಲಿಂದ ಕೊನೆವರೆಗೂ ನೋಡ್ಕೊಳ್ತಾ ಹೋದರೆ ಗೊತ್ತಾಗುತ್ತೆ ಅಂತ. ಗಜೇಂದ್ರ ಮೋಕ್ಷ ಕಥೆ ಅನುಸಂಧಾನ ಮಾಡ್ಕೊಳ್ಳಿ. ಗಜೇಂದ್ರನ ಬಿಡಿಸ್ದ, ಮೇಲಿಂದ ಬಂದ, ಏನಾದ್ರು ಆಯಾಸ ಆಯಿತಾ ಪರಮಾತ್ಮನಿಗೆ? ಏನೂ ಆಯಾಸ ಆಗಿಲ್ಲ ಅಲ್ವಾ? ಇಂಥದ್ದು ಎಷ್ಟೋ ಕಥೆಗಳು. ಅದಕ್ಕೆ ಲೀಲಾ ಅಂತ ಕರೆದು ಆಯಾಸರಹಿತವಾದ ಕೆಲಸ. ಆದ್ದರಿಂದ ಆ ಉತ್ತಮ ಶ್ಲೋಕ ಪರಮಾತ್ಮನ ಮಹಿಮೆ, ಆ ಮಹಿಮೆ ನನ್ನನ್ನು ತುಂಬ ಹಿಡ್ಕೊಂಡ್ಬಿಟ್ಟಿದೆ, ನನ್ನ ಮನಸ್ಸನ್ನು ಹಿಡ್ಕೊಂಡ್ಬಿಟ್ಟಿದೆ. ಗೃಹೀತ ಚೇತಾ ರಾಜರ್ಷೆ ಅಂತ ನನ್ನ ಮನಸ್ಸನ್ನು ಆ ಮಹಿಮೆಗಳು ಹಿಡ್ಕೊಂಡ್ಬಿಟ್ಟಿದ್ದಾವೆ. ಅಂದರೆ ಯಾವಾಗಲೂ ಮನಸ್ಸಿನಲ್ಲಿ ಆ ಮಹಿಮೆಗಳೇ ಬರ್ತಾ ಇರ್ತವೆ. ನೋಡಿ, ನಮ್ಮನ್ನು ಹಿಡ್ಕೊಂಡಿಲ್ಲ, ಭಗವಂತ ಮಹಿಮೆ ನಮ್ಮನ್ನು ಹಿಡ್ಕೊಂಡಿಲ್ಲ ಅಲ್ವಾ?
ಅಂತ. ನಮಗೆ ಯಾವುದು ಲೋಕದ ವಾರ್ತೆಗಳು ಆ ಸುದ್ದಿ ಹಿಡ್ಕೊಂಡಿದೆ ನಮ್ಮನ್ನು. ಶುಕಾಚಾರ್ಯನ ಭಗವಂತ ಮಹಿಮೆ ಹಿಡ್ಕೊಂಡಿತ್ತಂತ ಮನಸ್ಸು, ಅವ್ರ ಮನಸ್ಸನ್ನು ಭಗವಂತ ಮಹಿಮೆ ಹಿಡ್ಕೊಂಡಿತ್ತಂತೆ. ನನ್ನ ಮನಸ್ಸನ್ನು ಆ ಮಹಿಮೆಗೆ ಹಿಡ್ಕೊಂಡಿದ್ದಾದ್ದರಿಂದ ಮತ್ತೆ ಕೇಳಬೇಕು ಅಂತ ಆಸೆ, ಮತ್ತೆ ಓದಬೇಕು ಅಂತ ಆಸೆ. ಇಂಥ ಮನಸ್ಥಿತಿಯಿಂದಾಗಿ ನಾನು ಭಾಗವತಾಧ್ಯಯನವನ್ನು ಮಾಡಿದೆ ಅಂತ. ಎಷ್ಟು ಮೇಲ್ಮಟ್ಟದಲ್ಲಿದ್ದವರು ಅಧ್ಯಯನ ಮಾಡಿದ್ದಾರೆ ಅಂತ, ಯಾರೋ ಏನೋ ಸಾಮಾನ್ಯರಲ್ಲ, ತುಂಬ ಮೇಲ್ಮಟ್ಟದಲ್ಲಿದ್ದವರು ಈ ಭಾಗವತ ಅಧ್ಯಯನ ಮಾಡಿದ್ದಾರೆ ಅಂತ. ಇಷ್ಟು ತನ್ನ ಬಗ್ಗೆ ಹೇಳಿಕೊಂಡು ನಾನು ನಿನಗೆ ಈ ಭಾಗವತವನ್ನು ಹೇಳ್ತೀನಿ ಅಂತ ಪರೀಕ್ಷಿತ ರಾಜರಿಗೆ ಹೇಳ್ತಾರೆ. ತದಹಂ ತೇ ವಿಧಾಸ್ಯಾಮಿ ಮಹಾಪುರುಷಿಕೋ ಭವಾನ್, ನಾನು ನಿನಗೆ ಭಾಗವತ ಹೇಳ್ತೀನಿ ಅಂತ. ನೀನು ಭಾಗವತ ಶ್ರವಣ ಮಾಡಲಿಕ್ಕೆ ಅರ್ಹ ಇದೆಯಾ ಅಂತ. ಮಹಾಪುರುಷ ಭಗವಾನ್ ವಿಷ್ಣು, ಅವನ ಭಕ್ತ ನೀನು. ಆ ಮಹಾಪುರುಷಿಕ ಆದ್ದರಿಂದ, ಮಹಾಪುರುಷನ ಭಕ್ತ ಆದ್ದರಿಂದ ನಿನಗೆ ಈ ಭಾಗವತ ವಿಚಾರವನ್ನು ಹೇಳ್ತೀನಿ. ಮಹಾಪುರುಷಿಕ ಭವಾನ್ ಯತ್ರ ಶ್ರದ್ಧತಾಮಾಶು ಶಾನ್ಮುಕುಂದೇ ಮತಿಸತಿ. ಈ ಭಾಗವತದಲ್ಲಿ ಬಂದಿರತಕ್ಕಂಥ ಪರಮಾತ್ಮನ ಕಥೆಗಳು, ಮಹಿಮೆಗಳು, ಅದರ ಬಗ್ಗೆ ಶ್ರದ್ಧೆ ಉಂಟಾದರೆ ಯತ್ರ ಶ್ರದ್ಧತಾಂ ಶಾನ್ಮುಕುಂದೇ ಮತಿಸತಿ. ಪರಮಾತ್ಮದಲ್ಲಿ ಸಾತ್ವಿಕ ಮನಸ್ಸು ನಿಲ್ಲುತ್ತಂತೆ, ಸಾತ್ವಿಕವಾಗಿ ನಿಲ್ಲುತ್ತಂತೆ ಪರಮಾತ್ಮನಲ್ಲಿ. ರಾವಣನಿಗೂ ಪರಮಾತ್ಮದಲ್ಲಿ ಮನಸ್ಸು ನಿಂತಿದೆ, ಹಿರಣ್ಯಕಶಿಪಿಗೂ ನಿಂತಿದೆ, ಪರಮಾತ್ಮ ಮನಸ್ಸು ನಿಂತಿದೆ ಅಲ್ವಾ. ಸಾತ್ವಿಕವಾಗಿ ನಿಂತಿಲ್ಲ, ರಾಜಸವಾಗೂ ತಾಮಸವಾಗೂ ನಿಂತಿದೆ. ಆ ಥರ ಆಗೋದಿಲ್ಲ. ಇದು ಭಾಗವತ ಶ್ರವಣ ಮಾಡಿದರೆ ಶ್ರದ್ಧೆ ಉಂಟಾದರೆ, ಶ್ರದ್ಧೆ ಇರೋರಿಗೆ ಪರಮಾತ್ಮನಲ್ಲಿ ಮನಸ್ಸು ಸಾತ್ವಿಕವಾಗಿ ನಿಲ್ಲುತ್ತೆ. ಶಾನ್ಮುಕುಂದೇ ಮತಿ ಸತಿ. ಈ ಭಾಗವತ ಅಂತಂದರೆ ಯಾರಿಗೆ ಈ ಬಹಿರ್ಮುಖ ಜೀವನದ ಮೇಲೆ ವೈರಾಗ್ಯ ಬರುತ್ತೆ, ಬಹಿರ್ಮುಖ ಜೀವನ ಇದ್ರ ಮೇಲೆ ವೈರಾಗ್ಯ ಬರುತ್ತೆ, ಹೊರ ಪ್ರಪಂಚದಲ್ಲಿ ನಮ್ಗೆ ಬರ್ತಾ ಇರೋ ಎಲ್ಲ ಭಯಗಳು ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ ಭಯವನ್ನು 2 ಪದಗಳಿಗೆ ಹೇಳ್ಬೋದು: ಹುಟ್ಟು, ಸಾವು. ಅವೆರಡು ಭಯಗಳೇ ಅಂತ. ಭಯವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಯಾರಿಗಾದರೂ ಗಂಭೀರವಾದ ಚಿಂತನೆ ಬಂದರೆ, ಭಯ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡೆಯಬೇಕು ಅಂತಲೇ ಅರ್ಥ. ಗಂಭೀರವಾದ ಚಿಂತನೆ ಬಂದರೆ, ಸುಮ್ಮನೆ ಹೀಗೆ ಏನೋ ಮಾತಾಡಿದ್ದು ಬೇರೆ, ಅದು ತುಂಬ ಗಂಭೀರವಾದ ಚಿಂತನೆ ಬಂದರೆ ಭಯದಿಂದ ಪರಿಹಾರ ಪಡೆಯಬೇಕು ಅಂತಂದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡೆಯಬೇಕು ಅಂತ ಅರ್ಥ. ಅಂಥ ಅಕುತೋ ಭಯವನ್ನು ಯಾರು ಬಯಸ್ತಾರೆ ಅವರು ವಿರಕ್ತರಾಗ್ತಾರೆ, ಯೋಗಿಗಳಾಗ್ತಾರೆ. ಅಂಥ ಯೋಗಿಗಳಿಗೆ ಭಾಗವತ ಏನು ಹೇಳುತ್ತೆ ಅದೆಲ್ಲ ಬಹಳ ಇಷ್ಟ ಆಗುತ್ತೆ. ಅದು ಹರಿನಾಮಾನುಕೀರ್ತನ ಅಂತ ಅಂದ್ಕೊಳ್ತಾರೆ ಅವರು. ಭಾಗವತ ಪೂರ್ತಿ ಹರಿನಾಮಾನುಕೀರ್ತನ, ಅಷ್ಟು ಶ್ರದ್ಧೆ ಬರುತ್ತೆ ಅವರಿಗೆ. ಆ ಶ್ರದ್ಧೆಯಿಂದ ಭಾಗವತ ಅಧ್ಯಯನ ಮಾಡ್ತಾರೆ. ಅಷ್ಟು ಹೇಳಿದ್ದಾದಮೇಲೆ ಪರಮಾತ್ಮನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಬಹಳ ಆಯುಷ್ಯ ಬೇಕು ಅಂತ ಇಲ್ವಂತೆ. ಕೆಲವರಿಗೆ ಮಾತ್ರ ಇದೆಲ್ಲ, ಮತ್ತು ಎಲ್ರಿಗೂ ಅಲ್ಲ. ಬಹಳ ಆಯುಷ್ಯ ಬೇಕು ಅಂತ ಇಲ್ವಂತೆ. ಪರಮಾತ್ಮನಲ್ಲಿ ಮನಸ್ಸು ಚೆನ್ನಾಗಿ ನಿಂತರೆ ಸ್ವಲ್ಪನೇ ಆಯುಷ್ಯ ಸಾಕಂತೆ ಅನುಗ್ರಹ ಆಗಲಿಕ್ಕೆ. ಅದಕ್ಕೊಂದು ಹಳೇ ದೃಷ್ಟಾಂತ ಹೇಳಿಬಿಡ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ, ಅವನು ದೇವತೆಗಳಿಗೆ ಯುದ್ಧ, ಅಸುರರ ಜೊತೆ ಯುದ್ಧ. ದೇವತೆಗಳು ಅಸುರರ ಜೊತೆ ಯುದ್ಧ ಮಾಡ್ತಿರ್ಬೇಕಾದ್ರೆ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಸ್ವರ್ಗಲೋಕಕ್ಕೆ ಹೋಗಿದ್ದಂತೆ. ಆಯಿತು, ಯುದ್ಧ ಎಲ್ಲ ಆಯಿತು, ವಾಪಸ್ ಬರಬೇಕು ಅವನು. ಇವಾಗ ವಾಪಸ್ ಬರ್ಬೇಕಾದ್ರೆ ಏನಾರು ವರ ಕೇಳ್ಕೊ ಅಂತ ದೇವತೆಗಳು ಅವನು ಹೇಳಿದ್ರಂತೆ ರಾಜನಿಗೆ. ಅವನು ಕೇಳ್ಕೊಂಡು ವರ, ನನಗೆ ಎಷ್ಟು ಆಯುಷ್ಯ ಇದೆ ಹೇಳಿ ಅಂತ ಕೇಳ್ಕೊಂಡಂತೆ.
ಅದೇ ವರ ಅವ್ನು ಕೇಳ್ಕೊಂಡಿದ್ದು, ನನಗೆಷ್ಟು ಆಯುಷ್ಯ ಇದೆ ಹೇಳಿ ಅಂತ. ಒಂದು ಮುಹೂರ್ತ ಆಯುಷ್ಯ ಇದೆ ಅಂತ ಹೇಳಿದ್ರಂತೆ. ಒಂದು ಮುಹೂರ್ತ ಆಯುಷ್ಯ ಇದೆ ಅಂತ ಹೇಳಿದ್ರಂತೆ. 48 ನಿಮಿಷ ಹೇಳಿದ್ರಂತೆ. ಅಷ್ಟೇ ಆಯುಷ್ಯ, ಅಷ್ಟೇ ಆಯುಷ್ಯ. ಗೊತ್ತಾದ ಕೂಡಲೇ ಮಾನಸಿಕವಾಗಿ ಎಲ್ಲ ಪ್ರಾಪಂಚಿಕ ಸಂಘಗಳ ತ್ಯಾಗ ಮಾಡಿದಂತೆ. ಮಾನಸಿಕವಾಗಿ ಯಾವ ಸಂಘವೂ ಬೇಡ ಅಂತ ಸಂಘ ತ್ಯಾಗ ಮಾಡಿದಂತೆ ಅಂತ. ಆ ಸಂಘ ತ್ಯಾಗ ಮಾಡಿ ಶ್ರೀಹರಿಯ ಚಿಂತನೆ ಮಾಡಿದ್ದಂತೆ. ಅಷ್ಟೇ ಒಂದು ಮುಹೂರ್ತ ಗಾಢವಾಗಿ ಶ್ರೀಹರಿಯ ಚಿಂತನೆ ಮಾಡಿದ್ದಂತೆ. ಆ ಒಂದು ಮುಹೂರ್ತ ಗಾಢವಾಗಿ ಶ್ರೀಹರಿಯ ಚಿಂತನೆ ಮಾಡಿದ್ದರಿಂದ ಅವನಿಗೆ ಸದ್ಗತಿ ಆಯಿತಂತೆ. ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ ಅಂತ ಚತುರ್ಸ್ಕಂದಲ್ಲಿ ಬರುತ್ತೆ. ಈ ಖಟ್ವಾಂಗ ಅನ್ನೋ ರಾಜನಿಗೆ ಆ ಒಂದು ಮುಹೂರ್ತದಲ್ಲಿ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೆ ಆಯಿತು ಅವನಿಗೆ, ಆ ಖಟ್ವಾಂಗ ರಾಜನಿಗೆ. ಆದ್ದರಿಂದ ಲೋಕಸಂಘವನ್ನು ಪರಿತ್ಯಾಗ ಮಾಡ್ದ, ಗಾಢವಾದ ಭಗವತ್ ಚಿಂತನೆ ಮಾಡ್ದ. ಆದ್ದರಿಂದ ಮುಕ್ತಿನೇ ಆಯ್ತಂತವನಿಗೆ. ಎಷ್ಟು ಕಾಲ ಅನ್ನೋ ಮುಖ್ಯ ಅಲ್ಲ, ಸಂಘ ಪರಿತ್ಯಾಗ ಆಗಬೇಕು, ಭಗವತ್ ಚಿಂತನೆ ಆಗಬೇಕು. ಇದು ಬೇಗ ಆದರೆ ಬೇಗ ಆಗುತ್ತೆ, ತುಂಬ ವರ್ಷ ಬೇಕು ಅಂತೇನಿಲ್ಲ ಅಂತ ಅದೊಂದು ಭರವಸೆಯ ಮಾತನ್ನು ಶುಕಾಚಾರ್ಯರು ಖಟ್ವಾಂಗ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದನ್ನು ಹೇಳಿ, ನೋಡಪ್ಪ ಖಟ್ವಾಂಗ ಒಂದು ಮುಹೂರ್ತ ಅವಧಿಯಲ್ಲಿ ಸಾಧನೆ ಮಾಡ್ಕೊಂಡು ಮುಕ್ತಿ ಪಡ್ಕೊಂಡ್ಬಿಟ್ಟ. ಪರೀಕ್ಷಿತ ರಾಜರೇ, ನಿಮಗೆ ಇನ್ನೂ 7 ದಿವಸ ಜೀವನ ಇದೆ ಅಂತ ಹೇಳ್ತಾ ಶುಕಾಚಾರ್ಯರು. ನಿಮಗೆ ಸಪ್ತಾಹಂ ಜೀವಿತಾವಧಿಗೆ ನಿಮಗೆ 7 ದಿವಸ ಜೀವನ ಇದೆ ಇನ್ನು ಅಂತ. ಆ 7 ದಿವಸವನ್ನು ಪರಮಾತ್ಮನ ಅನುಗ್ರಹ ಪಡ್ಕೊಳ್ಳಿಕ್ಕೆ, ಎಂಥ ಅನುಗ್ರಹ, ಮುಕ್ತಿ ಸಾಧನವಾದ ಅನುಗ್ರಹ ಆಗಬೇಕದು. ಸುಮ್ಮನೆ ಹೀಗೆ ಏನೋ ಅನುಗ್ರಹ ಅಲ್ಲ. ಒಳ್ಳೆ ಸಂಪತ್ತು ಬರಲಿ ಮನೇಲಿ ಅಂತ ಒಳ್ಳೆ ಮನೆ ಕಟ್ಕೊಳ್ಳಿಕ್ಕೆ ಅನುಗ್ರಹ ಅಲ್ಲ. ಮುಕ್ತಿ ಸಾಧನವಾದ ಅನುಗ್ರಹ ಆಗಬೇಕು. ಅಂಥ ಮುಕ್ತಿ ಸಾಧನ ಅನುಗ್ರಹ ಪರಮಾತ್ಮನಿಂದ ಆಗುವಷ್ಟು ಚೆನ್ನಾಗಿ 7 ದಿವಸಗಳು ಉಪಯೋಗ ಮಾಡ್ಕೊಂಡ್ಬಿಡು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನ ಹೇಳ್ತಾರೆ. ಉಪಕಲ್ಪಯೇ ತತ್ಸರ್ವಂ ಯತ್ತಾವತ್ ಸಾಂಪರಾಯಿಕಂ ಅಂತಕಾಲೇತು ಪುರುಷ ಆಗತೆ ಗತಸಾಧ್ವಸಃ ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯಚತಂ. ನೋಡಪ್ಪ ಪರೀಕ್ಷಿತ ರಾಜ, ಕೊನೆಗಾಲ ಬಂದಾಗ, ಅಂತಕಾಲೇ ಆಗತ್ತೆ, ಕೊನೆಗಾಲ ಬಂದಾಗ ನಮಗೆ ಗೊತ್ತಾಗೋದಿಲ್ಲ ಕೊನೆಗಾಲ ಯಾವುದು ಅಂತ ಅಲ್ವಾ. ನಾವು ಇನ್ನೂ ಬದುಕಿರ್ತೀವಿ ಅಂತ ನಮಗೆ ಅಂದ್ಕೊಂಡಿರ್ತೀವಲ್ವ. ಆದರೆ ಒಬ್ಬ ಲೋಕಚಿಂತಕನಿಗೆ ಆ ಕೊನೆಗಾಲ ಅಂತಕಾಲ ಬಂದಿದೆಯಲ್ಲ, ಅದರ ಬಗ್ಗೆ ಒಂದು ಬೇರೆ ಅರ್ಥ ಆಗಿದೆ ಅವನಿಗೆ. ಒಬ್ಬ ಲೋಕಚಿಂತಕನಿಗೆ, ಅವನೊಬ್ಬ ಕವಿ, ಅವನು ಇದು ಅರ್ಥ ಆಯಿತು ಅವನಿಗೆ ಅಂತಕಾಲ ಅಂದನು. ಅವನೊಂದು ಶ್ಲೋಕ ರಚನೆ ಮಾಡಿ ಹೇಳಿದನು ಅಂತ. ಗೃಹೀತೈವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಅಂತ. ಯಾವಾಗ? ಕಣಶಶ್ಚೈವ. ಆ ಕಣಶ ಬಿಟ್ಬಿಡಿ ಇವಾಗ. ಕಣಶ ಇಟ್ಕೊಂಡು ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ. ಅರ್ಥ ಸಾಧನೆ ಮಾಡೋ ವಿಷಯದಲ್ಲಿ ಒಂದು ಕಣವನ್ನು ವೇಸ್ಟ್ ಮಾಡಬಾರ್ದು ಅಂತ, ಎಲ್ಲವನ್ನೂ ಬಳಸ್ಕೊಳ್ಬೇಕು ಅಂತ. ಅದು ಅರ್ಥ ಸಾಧನೆ ಮಾಡಲಿಕ್ಕೆ ಆ ಮಾತು. ಅದನ್ನು ಬಿಟ್ಬಿಡೋಣ ಇವಾಗ. ಕ್ಷಣಶಃ ಧರ್ಮಂ ಆಚರೇತು. ಗೃಹೀತೈವ ಕೇಶೇಷು ಮೃತ್ಯುನ ಧರ್ಮಂ ಆಚರೇತು. ಮೃತ್ಯು ಯಮಧರ್ಮರಾಜ, ಅವನ ಸೇವಕರು ಕರ್ಕೊಂಡು ಹೋಗಲಿಕ್ಕೆ ಕೂದಲಿಡಿದು ಎಳಿತಾ ಇದ್ದಾರೆ, ಅಂಥ ತುರ್ತು ಬಂದುಬಿಟ್ಟಿದೆ ಅನ್ನೋ ಭಾವನೆ ಪ್ರತಿ ಕ್ಷಣದಲ್ಲೂ ಇರಬೇಕಂತೆ. ಯಮಧರ್ಮರಾಜ ದೂತರು ನಮ್ಮನ್ನು ಎಳೆದುಬಿಡ್ತಾರೆ ಈಗ, ಅಷ್ಟು ತುರ್ತಿನ ಭಾವನೆ ಪ್ರತಿ ಕ್ಷಣ ಇರಬೇಕಂತೆ. ಆ ಕೊನೆಯ ಕ್ಷಣ ಬಂತು ಅಂತ ಅಂದ್ಕೋಬೇಕು. ಆ ಕೊನೆಯ ಕ್ಷಣದಲ್ಲಿ ಚೂರಾದ ಧರ್ಮಾಚರಣೆ ಮಾಡೋಣ ಅಂತ ಅನಿಸೋ ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ಧರ್ಮಾಚರಣೆ ಮಾಡಬೇಕು. ಗೃಹೀತೈವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್ ಅಂತ ಒಬ್ಬ ಕವಿ ಹೇಳಿದ ಮಾತಿದು. ಇದರದ್ದೇ ಅರ್ಥ ಅದು. ಅದನ್ನು ಆ ಥರ ಹೇಳಿದೆ ನಾನು ಅಷ್ಟೇ, ತುರ್ತಾಗಿ ಧರ್ಮಾಚರಣೆ ಮಾಡಬೇಕು ಅಂತ.
ಅದರಂತೆ ಇವಾಗ ಅಂತಕಾಲೇತು ಪುರುಷ ಆಗತ್ತೆ ಗತಸಾಧ್ವ ಸಹ, ಕೊನೆಗಾಲ ಬಂದಾಗ ಪ್ರತಿಕ್ಷಣವೂ ಕೊನೆಗಾಲವೇ, ಬಂದಾಗ ನೋಡ್ಕೊಳ್ಳೋಣ ಅಂತಿಲ್ಲ, ಪ್ರತಿಕ್ಷಣವೂ ಕೊನೆಗಾಲವೇ. ಅದಕ್ಕೆ ಅಂತಕಾಲೇತು ಪುರುಷ ಆಗತ್ತೆ. ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇ ಅನ್ಯೇಚತಂ. ಎಲ್ಲರ ಸಂಘವನ್ನು ಪರಿತ್ಯಾಗ ಮಾಡಿಬಿಡಬೇಕು, ಎಲ್ಲರ ಸಂಘವನ್ನು ಪರಿತ್ಯಾಗ ಮಾಡಿಬಿಡಬೇಕು ಅಂತ. ಈ ದೇಹದ ಮೇಲೆ ಸಂಘ ಬಿಟ್ಬಿಡಬೇಕು ಅಂತ ಮೊದಲನೇ ಮಾತು. ಈ ದೇಹದ ಮೇಲೆ ಸಂಘ ಬಿಟ್ಬಿಡಬೇಕು. ಈ ದೇಹ ಇರೋದರಿಂದ ನಮ್ಮ ಸುತ್ತಮುತ್ತಲು ಯಾರ್ಯಾರು ಪರಿವಾರ ಇದ್ದಾರೆ, ಎಲ್ಲರ ಸಂಘ ತ್ಯಾಗ ಮಾಡಿಬಿಡಬೇಕು. ಆಗುತ್ತಾ ಅಂತ ಅವರೇನು ಉಪದೇಶ ಮಾಡ್ತಾ ಇದ್ದಾರೆ. ವೆರಿ ಹಾರ್ಡ್ ಟಾಸ್ಕ್ ಹೇಳ್ತಾ ಇದ್ದಾರೆ, ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಛಿಂದ್ಯಾದ ಸಂಘಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಯೇಚತಂ. ಇಂಥ ಜೀವನ ಮಾಡಬೇಕು. ಮನೆ ಬಿಟ್ಟು ಹೊರಗೆ ಹೋಗಬೇಕು, ಮನೇಲೇ ಇರೋದಲ್ಲ, ಮನೆಯಿಂದ ಹೊರಗೆ ಹೋಗ್ಬೇಕಂತೆ. ಪುಣ್ಯತೀರ್ಥಗಳಿಗೆಲ್ಲ ಹೋಗ್ಬೇಕಂತೆ. ಆ ಪುಣ್ಯತೀರ್ಥದಲ್ಲಿ ಅವಗಾಹನ ಮಾಡಿಕೊಂಡು ಶುಚಿಯಾದ ದೇಶದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕಂತೆ. ಅಭ್ಯಸೇದ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ. ಆ ಶುಚಿಯಾದ ಜಾಗದಲ್ಲಿ ಕೂತ್ಕೊಂಡು ಮನಸ್ಸನ್ನು ಧ್ಯಾನ ಮಾಡಲಿಕ್ಕೆ ಅನುಕೂಲ ಮಾಡ್ಕೋಬೇಕು. ಅನುಕೂಲ ಮಾಡಿಕೊಂಡು ಪ್ರಣವ ಮಂತ್ರ ಪ್ರತಿಪಾದ್ಯವಾದ ಬ್ರಹ್ಮನ ಧ್ಯಾನವನ್ನು ಮಾಡಬೇಕು. ತ್ರಿವೃತ್ ಬ್ರಹ್ಮ ಅಕ್ಷರಂ ಅಭ್ಯಸೇತ್ ಅಂತ. ತ್ರಿವೃತ್ ಅಂದು ಪ್ರಣವ ಅಂತ ಅರ್ಥ. ಓಂ ಇದೆಯಲ್ಲ, ಅದು ತ್ರಿವೃತ್. ಅದು ಅದನ್ನು ಧ್ಯಾನ ಚಿಂತನೆ ಮಾಡಬೇಕು. ಹಾಗೆ ಮಾಡ್ತಾ 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 ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದರೆ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಬೇಕಂತೆ ಅಂತ. ಜಗತ್ತಿನ ಮೂಲ ಕಾರಣ ಪರಮಾತ್ಮ ಬ್ರಹ್ಮ, ಅವನನ್ನೇ ಚಿಂತನೆ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ಬಾಹ್ಯ ವಿಷಯಗಳು ನಮ್ಮ ಮನಸ್ಸು ಕಡೆ ಬರದೇ ಇರುವಂತೆ ನೋಡ್ಕೋಬೇಕು. ಅಂತಹ ಸ್ಥಿತಿ ತಂದುಕೊಂಡು ಧ್ಯಾನ ಸ್ಥಿತಿಗೆಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಪರಮಾತ್ಮನ ಆಪಾದ ಮೌಲ್ಯ ಪರ್ಯಂತ ರೂಪ ನಮ್ಮ ಮನಸ್ಸಿಗೆ ಬರಬೇಕು. ಬಂದಾಗ ಮನಸ್ಸು ಆಪಾದ ಮೌಲಿ ಸಮಗ್ರ ರೂಪದ ಮೇಲೆ ನಿಲ್ಲೋದಿಲ್ಲ. ನಮ್ಮ ಕಷ್ಟ ಅದು. ಯಾರಿಗೆ ಆ ಇಡೀ ರೂಪದ ಮೇಲೆ ಮನಸ್ಸು ನಿಲ್ಲೋದಿಲ್ವೋ ಅವರು ಪರಮಾತ್ಮನ ಒಂದೊಂದೇ ಅವಯವವನ್ನು ಧ್ಯಾನ ಮಾಡಬೇಕು. ನಿಲ್ಲದೇ ಇದ್ದರೆ ಬರೀ ಪಾದವನ್ನೇ ಧ್ಯಾನ ಮಾಡಬೇಕು ಅಂತ. ಅಥವಾ ಆಮೇಲೆ ನಾಭಿಯನ್ನೇ ಧ್ಯಾನ ಮಾಡಬೇಕು, ಎದೆಯನ್ನೇ ಧ್ಯಾನ ಮಾಡಬೇಕು, ಮುಖವನ್ನೇ ಧ್ಯಾನ ಮಾಡಬೇಕು. ಯಾರಿಗೆ ಪೂರ್ಣ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅವರು ಒಂದೊಂದೇ ಅವಯವನ್ನು ಧ್ಯಾನ ಮಾಡಬೇಕು. ತತ್ರ ಏಕಾವಯವಂ ಧ್ಯಾಯೇತ್ ಅವಿಚ್ಛಿನ್ನೇನ ಮನಸ. ಇಷ್ಟು ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ 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 ಧಾರಣ ಅಂತ ಒಂದು ಸ್ಥಿತಿ ಬರುತ್ತೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಅಂತ 6ನೇ ಅಂಗ ಧಾರಣ ಅಂತ ಧಾರಣ ಅಂದರೆ ನಮಗಿಷ್ಟವಾದ ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಮಧ್ಯೆ ಮಧ್ಯೆ ಭಂಗ ಆದರೆ ಧಾರಣ, ಭಂಗ ಆಗದೆ ದೀರ್ಘಕಾಲ ಇರಲಿಕ್ಕಾಗೋದಾದರೆ ಧ್ಯಾನ. ಧಾರಣ ಧ್ಯಾನ ಅಂತ 2 ಹೇಳ್ತಾರೆ ಕಂದ. ಖಂಡ ಸ್ಮೃತಿ ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಚತೆ ಅಂತ ತಂತ್ರಸಾರ ಸಂಘದ ಮಧ್ವಾಚಾರ್ಯ ಹೇಳಿದ ಮಾತಿದು. ಧಾರಣ ಅಂದರೆ ಖಂಡ ಸ್ಮೃತಿ, ಮಧ್ಯೆ ಮಧ್ಯೆ ಛೇದ ಆಗ್ತಿರುತ್ತೆ, ಪುನಃ ಪುನಃ ಮಾಡಬೇಕು. ಅದಕ್ಕೆ ಧಾರಣ ಅಂತ ಹೆಸರು. ಧ್ಯಾನ ಅಂದರೆ ಮಧ್ಯೆ ಮಧ್ಯೆ ಛೇದ ಆಗಬಾರ್ದು, ನಿರಂತರ ತಾಸುಗಟ್ಟಲೆ ಧ್ಯಾನ ಆಗಬೇಕು. ಮೊದಲು ಧಾರಣಾ ಸ್ಥಿತಿಗೆ ಬರಬೇಕು, ಧಾರಣ ಮಾಡಬೇಕು. ಧಾರಣ ಮಾಡ್ತಾ ಇದ್ದರೆ ಆವಾಗ ಅವನೊಬ್ಬ ಯೋಗಿ ಆಗ್ತಾನೆ. ಆ ಸ್ಥಿತಿಯಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಅಲ್ಲಿಗೆ ಸಮಯ ಆಯಿತು, ಇನ್ನು 1ನೇ ಅಧ್ಯಾಯ ಮುಗಿದಿಲ್ಲ. ಆ ಭಗವದ್ ರೂಪ ಹೇಗಿರುತ್ತೆ ಅಂತ ಇನ್ನು ವರ್ಣನೆ ಇದೆ.
ನಾಳೆ ಪ್ರವಚನದಲ್ಲಿ ಆ ಭಗವದ್ ರೂಪದ ವಿವರಣೆ. ಶ್ರೀಕೃಷ್ಣ ಅರ್ಪಣಮಸ್ತು.